Hi dear first PUC students, ಈ ವಿಡಿಯೋದಲ್ಲಿ ನಾವು ನಿಮ್ಮ ಥರ್ಡ್ ಲೆಸನ್ ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತಕ್ಕಂತಹ ಒಂದು ಲೆಸನ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಈ ಒಂದು ಲೆಸನ್ ಅನ್ನು ಬರೆದಿರ್ತಕ್ಕಂಥವರು ಪೂರ್ಣಚಂದ್ರ ತೇಜಸ್ವಿ ಅವರು ಆಗಿದ್ದಾರೆ. ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಲೆಸನ್ ಇರತಕ್ಕಂಥದ್ದು ಟೈಟಲ್ ಅಲ್ಲಿ ನಿಮಗೆ ಅರ್ಥ ಆಗಿರಬಹುದು. ಮೆಡಿಸಿನಲ್ ಕ್ರೀಪರ್ ಅಂದ್ರೆ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಬಳ್ಳಿ ಅಂತಕ್ಕಂತಹ ಒಂದು ಮೀನಿಂಗ್ ಅನ್ನ ಈ ಟೈಟಲ್ ನಮಗೆ ಕೊಡ್ತಾ ಇದೆ. ಆ ಒಂದು ಬಳ್ಳಿಯ ಸುತ್ತ ಏನೆಲ್ಲ ಕಥೆಗಳಿದಾವೆ ಅವುಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಬನ್ನಿ, ಈ ಒಂದು ಲೆಸನ್ ತುಂಬಾ ದೊಡ್ಡದಾಗಿರೋದ್ರಿಂದ ವಿತೌಟ್ ವೇಸ್ಟಿಂಗ್ ಟೈಮ್ ವಿ ಕ್ಯಾನ್ ಬಿಗಿನ್ ದ ಲೆಸನ್. ದಿಸ್ ಈಸ್ ದ ಸ್ಟೋರಿ ಆಫ್ ಆನ್ ಅನ್ಯೂಜುವಲ್ ಮೆಡಿಸಿನಲ್ ಕ್ರೀಪರ್. ಮೊದಲಿಗೆ ಹೇಳಿದಾಗೆ ಇದೊಂದು ಮೆಡಿಸಿನಲ್ ಕ್ರೀಪರ್ ಅಥವಾ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಬಳ್ಳಿಯ ಬಗ್ಗೆ. ದೇರ್ ವರ್ ಸೋ ಮೆನಿ ಸ್ಟೋರೀಸ್ ಅಬೌಟ್ ದಿಸ್ ಕ್ರೀಪರ್, ಸಮ್ ಟ್ರೂ, ಸಮ್ ಇಮ್ಯಾಜಿನರಿ ಆ್ಯಂಡ್ ಸಮ್ ಟೋಟಲಿ ಫಾಲ್ಸ್. ಆ ಒಂದು ಬಳ್ಳಿಯ ಸುತ್ತ ಅನೇಕ ಕಥೆಗಳಿದಾವೆ. ಅವುಗಳಲ್ಲಿ ಕೆಲವು ಸತ್ಯ ಇರ್ಬೋದು, ಕೆಲವೊಂದಿಷ್ಟು ಸುಳ್ಳಿರ್ಬೋದು, ಕೆಲವೊಂದಿಷ್ಟು ಇಮ್ಯಾಜಿನೇಷನ್ ಮಾಡಿಕೊಂಡು ಹೇಳಿರ್ತಕ್ಕಂತಹ ಕಟ್ಟು ಕಥೆಗಳು ಇರ್ಬೋದು ಅಂತೇಳಿ ನಮ್ಮ ರೈಟರ್ ಹೇಳ್ತಾ ಇದ್ದಾರೆ. To go beyond these stories and learn some facts about this plant took me almost 20 years. ಸುಮಾರು 20 ವರ್ಷ ಸಮಯವನ್ನ ನಮ್ಮ ರೈಟರ್ ಅವರು ತೆಗೆದುಕೊಂಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಆ ಒಂದು ಬಳ್ಳಿಯ ಬಗ್ಗೆ ಅಂತೇಳಿ ತಿಳ್ಕೊಳ್ಳಿಕ್ಕೆ. ಚಿತ್ರದಲ್ಲಿ ಗಮನಿಸಬಹುದು, ನಮ್ಮ ರೈಟರ್ ಪೂರ್ಣಚಂದ್ರ ತೇಜಸ್ವಿ ಇದ್ದಾರೆ. ಅದ್ರ ಜೊತೆಗೆ 2 ಕ್ಯಾರೆಕ್ಟರ್ಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಇಬ್ಬರು ವ್ಯಕ್ತಿಗಳು ಯಾರು ಅಂತಕ್ಕಂಥದ್ದನ್ನು ನಾವು ಮುಂದೆ ಗಮನಿಸ್ತೇವೆ. ನೋಡಿ, ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಒಬ್ಬ ವ್ಯಕ್ತಿ ಒಂದು ಬಳ್ಳಿಯನ್ನ ಗಿಡಕ್ಕೆ ಕಟ್ಟಿರ್ತಕ್ಕಂಥದ್ದನ್ನು ನಾವು ಚಿತ್ರದಲ್ಲಿ ಗಮನಿಸ್ತೇವೆ. ಯಾಕೆ ಅವನು ಆ ಬಳ್ಳಿಯನ್ನು ಆ ರೀತಿ ಕಟ್ತಾನೆ, ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಒಂದು ಸ್ಟೋರಿಯಲ್ಲಿ ಅವನೇ ಹೇಳ್ತಾ ಹೋಗ್ತಾನೆ ನಮಗೆ ಮುಂದೆ. A coffee seed bed has to be protected from the sun by putting up a shade over it. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರದ್ದು ಒಂದು ತೋಟ ಇರುತ್ತೆ, ಅಂದ್ರೆ ಕಾಫಿ ತೋಟ. ಅವ್ರೇನ್ ಮಾಡಿರ್ತಾರೆ, ಒಂದು ಬೆಡ್ ಅಲ್ಲಿ ಈ ಒಂದು ಕಾಫಿ ಗಿಡಗಳನ್ನ ಬೆಳೆಸ್ತಕ್ಕಂಥ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಮತ್ತು ಆ ಒಂದು ಬೆಡ್ ಮೇಲೆ ಆ ಸೂರ್ಯನ ಕಿರಣಗಳು ನೇರವಾಗಿ ಬೀಳದೇ ಇರೋ ಹಾಗೆ ಏನ್ ಮಾಡ್ಬೇಕಾಗಿರುತ್ತೆ, ಅದನ್ನ ಪ್ರೊಟೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಆ ಒಂದು ಕೆಲಸದಲ್ಲಿ ಒಂದು ಶೇಡ್ ಅನ್ನ ನಿರ್ಮಾಣ ಮಾಡ್ತಕ್ಕಂತಹ ಕೆಲಸದಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. Once we were erecting a bamboo frame for such a shade and we needed something with which we could tie the cane pieces placed across the frame. ಎಸ್, ಆ ಒಂದು ಕಾಫಿ ಬೆಡ್ ಏನಿರುತ್ತೋ ಅದಕ್ಕೆ ನೆರಳು ಬೀಳ್ಬೇಕಪ್ಪ ಅಂದರೆ ಅವರು ಅದ್ರ ಮೇಲೆ ಶೇಡನ್ನು ಮಾಡಲಿಕ್ಕೆ ಕೆಲವೊಂದಿಷ್ಟು ಬ್ಯಾಂಬೂ ಟ್ರೀಗಳನ್ನು ಕಟ್ ಮಾಡ್ಕೊಂಡು ಬಂದಿರ್ತಾರೆ. ಅವುಗಳನ್ನು ಮೇಲ್ಗಡೆ ಅಡ್ಡ ಹಾಕಿಬಿಟ್ಟು ನೆರಳು ಬೀಳೋ ಹಾಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸೊ ವಿ ಸೆಂಟ್ ಸಣ್ಣ ಟು ಗೆಟ್ ಸಮ್ ಕ್ರೀಪರ್ಸ್ ಫ್ರಮ್ ದ ಫಾರೆಸ್ಟ್. ಏನು ಮಾಡ್ತಾರೆ, ಅವರ ಕೆಲಸದ ಆಳಾಗಿದ್ದಂತಹ ಸಣ್ಣ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಫಾರೆಸ್ಟ್ಗೆ ಕಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವೊಂದಿಷ್ಟು ಬಳ್ಳಿಗಳನ್ನ ತರಲಿಕ್ಕೆ, ಅಂದ್ರೆ ಆ ಬ್ಯಾಂಬೂಗಳನ್ನ ಅಡ್ಡ ಹಾಕಿ ಕಟ್ಟಬೇಕಲ್ವಾ, ಹಗ್ಗದ ತರ ಯೂಸ್ ಮಾಡ್ಲಿಕ್ಕೆ ಅಂತೇಳಿ ಕ್ರೀಪರ್ಸ್ ಅನ್ನ ತೆಗೆದುಕೊಂಡು ಬಾ ಅಂತೇಳಿ ಕಳಿಸ್ತಾ ಇದ್ದಾರೆ ಫಾರೆಸ್ಟ್ಗೆ. ಹಿ ಬ್ರಾಟ್ ಎ ಹೋಲ್ ಬಂಡಲ್. ಹೋದವನು ಏನ್ ಮಾಡ್ತಾನೆ, ಒಂದು ದೊಡ್ಡ ಬಂಡಲ್ ಅನ್ನೇ ತರ್ತಾನೆ, ಅಂದ್ರೆ ಕ್ರೀಪರ್ಸ್ ಗಳನ್ನ ಕಟ್ ಮಾಡಿಕೊಂಡು ತೆಗೆದುಕೊಂಡು ಬರ್ತಾನೆ. ಮಾರ ಓಪನ್ಡ್ the bundle and while sifting he suddenly looked at one of the creepers and scolded Sanna. Hey, why did you pluck this, you fool? ಎಸ್, ನೋಡಿ, ಆ ಸಣ್ಣ ಏನು ಮಾಡಿರ್ತಾನೆ, ಆ ಬಂಡಲನ್ನು ತಂದಿರ್ತಾನಲ್ವಾ, ಅದನ್ನು ಬಿಚ್ಚಿ ನೋಡಬೇಕಾದ್ರೆ ಮಾರಾನಿಗೆ ಒಂದು ಬಳ್ಳಿ ಕಣ್ಣಿಗೆ ಬೀಳುತ್ತೆ. ಅವನಿಗೆ ಸ್ವಲ್ಪ ಕೋಪ ಬರುತ್ತೆ. ಯಾಕೆ ನೀನು ಈ ಒಂದು ಬಳ್ಳಿಯನ್ನು ಕಿತ್ಕೊಂಡು ಬಂದಿದೀಯಾ ಮೂರ್ಖನೇ, ಫೂಲ್ ಅಂತೇಳಿ ಬೈತಾ ಇದ್ದಾನೆ ಸಣ್ಣನನ್ನ ಮಾರ. ಸೊ ಆ ಬಳ್ಳಿಯನ್ನು ಕಂಡ ತಕ್ಷಣನೇ ಇಲ್ಲಿ ಅವನು ಬೈತಾ ಇರ್ತಕ್ಕಂಥದ್ದು ಕಾಣುತ್ತೆ. ವೆನ್ ಐ ಎನ್ಕ್ವೈರ್ಡ್, ಇಲ್ಲಿ ಐ ಅಂದರೆ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರು ಯಾಕೆ ಬೈತಾ ಇದೆಯಾ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಹಿ ಸೆಡ್ ದ್ಯಾಟ್ ಇಟ್ ವಾಸ್ ಅ ಮೆಡಿಸಿನಲ್ ಕ್ರೀಪರ್. ಎಸ್, ಮಾರ ಹೇಳ್ತಾನೆ ಅದೊಂದು ಮೆಡಿಸಿನಲ್ ಕ್ರೀಪರ್ ಆಗಿದೆ, ಅಂದರೆ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಬಳ್ಳಿ ಅದಾಗಿದೆ, ಅದನ್ನು ಇವನು ಕಿತ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಸಣ್ಣ ಸೆಡ್ ದ್ಯಾಟ್ ದೇರ್ ವಾಸ್ ಪ್ಲೆಂಟಿ ಆಫ್ ಇಟ್ ಇನ್ ದ ಫಾರೆಸ್ಟ್. ಏನು ತುಂಬ ಬಳ್ಳಿಗಳು ಆ ರೀತಿ ಇರ್ತಕ್ಕಂಥದ್ದು ಫಾರೆಸ್ಟ್ ಅಲ್ಲಿ ಇದಾವೆ ಅಂತೇಳಿ ಸಣ್ಣ ಹೇಳ್ತಾನೆ. ಮಾರ ಈಗರ್ಲಿ ಸೆಡ್ ಕಮ್ ಶೋ ಮೀ ವೇರ್ ಇಟ್ ಈಸ್ ಆ್ಯಂಡ್ ಟುಕ್ ಸಣ್ಣ ಇನ್ ಟು ದ ಫಾರೆಸ್ಟ್. ಹಾಗಾದ್ರೆ ಎಲ್ಲಿದೆ ಅಂತಕ್ಕಂಥದ್ದನ್ನು ನನಗೆ ತೋರಿಸ್ಬಾ ಅಂತೇಳಿ ಮಾರ ಏನು ಮಾಡ್ತಾನೆ, ಸಣ್ಣನನ್ನ ಕರಿತಾ ಇದ್ದಾನೆ. ಔಟ್ ಆಫ್ ಶಿಯರ್ ಕ್ಯೂರಿಯಾಸಿಟಿ ಐ ಆಲ್ಸೋ ವೆಂಟ್ ವಿತ್ ದೆಮ್. ನಮ್ಮ ರೈಟರ್ ಅವರು ಏನು ಮಾಡ್ತಾರೆ, ಅವರಿಬ್ಬರ ಜೊತೆ ಆ ಕಾಡಿನ ಒಳಗಡೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಕ್ಯೂರಿಯಾಸಿಟಿ ಇದೆ, ಅದು ಯಾವ ಬಳ್ಳಿ ಅಂತ ತಿಳ್ಕೋಬೇಕು ಅಂತೇಳಿ. ದ್ಯಾಟ್ ಈಸ್ ಹೌ ಐ ಗಾಟ್ ಟು ನೋ ಅಬೌಟ್ ದಿಸ್ ಮೆಡಿಸಿನಲ್ ಕ್ರೀಪರ್. ಈ ರೀತಿ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಔಷಧೀಯ ಗುಣದ ಬಳ್ಳಿಯ ಬಗ್ಗೆ ನಮ್ಮ ರೈಟರ್ ಅವರು ತಿಳ್ಕೊಳ್ತಾ ಇದ್ದಾರೆ.
ವೆನ್ ಸಣ್ಣಪ್ಪ ಶೋಡ್ ದ ಪ್ಲಾಂಟ್, ಎಸ್ ಸಣ್ಣ ಅಂದರೆ ಬೇರೆ ಯಾರು ಅಲ್ಲ, ಇಲ್ಲಿ ಸಣ್ಣಪ್ಪ ಅಂತಕ್ಕಂಥವನ ಹೆಸರೇ ಆಗಿದೆ. ಮಾರಾ ಬಿಕೇಮ್ ವೆರಿ ಆಕ್ಟಿವ್. ಯಾವಾಗ ಸಣ್ಣಪ್ಪ ಆ ಒಂದು ಬಳ್ಳಿಯನ್ನು ಮಾರಾನಿಗೆ ತೋರಿಸ್ತಾನೋ ಆಗ ಮಾರ ತುಂಬ ಆಕ್ಟಿವ್ ಆಗ್ತಾನೆ. ಆ ಬಳ್ಳಿಯನ್ನು ನೋಡಿದ ತಕ್ಷಣನೇ ಅವ್ರೇನು ಮಾಡ್ತಾನೆ ನೋಡಿ, ಹಿ ಕಾಟ್ ಹೋಲ್ಡ್ ಆಫ್ ಒನ್ ಆಫ್ ದ ಟೆಂಡ್ರಿಲ್ಸ್ ಆ್ಯಂಡ್ ಟೈಡ್ ಇಟ್ ಟು ಅ ನಿಯರ್ ಬೈ ಟ್ರೀ. ಒಂದು ಆ ಬಳ್ಳಿಯ ಎಳೆಯನ್ನು ಹಿಡಿದುಕೊಂಡು ಏನು ಮಾಡ್ತಾನೆ, ಆ ಬಳ್ಳಿಯನ್ನು ತೆಗೆದುಕೊಂಡು ನಿಯರ್ ಬೈ ಇರತಕ್ಕಂತಹ ಅಂದರೆ ಹತ್ತಿರದಲ್ಲೇ ಇರತಕ್ಕಂತಹ ಒಂದು ಮರಕ್ಕೆ ಆ ಒಂದು ಬಳ್ಳಿಯನ್ನು ಸುತ್ತಲಿಕ್ಕೆ ತೊಡಗ್ತಾನೆ, ಅಂದರೆ ಅದನ್ನು ಕಟ್ಟಲಿಕ್ಕೆ ಆರಂಭಿಸ್ತಾನೆ. I was surprised at that and asked, Mara, why did you tie that creeper to the tree? ಇದನ್ನು ನೋಡಿ ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸರ್ಪ್ರೈಸ್ ಆಗುತ್ತೆ. ಯಾವ ಕಾರಣದಿಂದ ನೀನು ಆ ಒಂದು ಬಳ್ಳಿಯನ್ನು ಮರದ ಸುತ್ತಾ ಇದೆಯಾ ಅಥವಾ ಕಟ್ತಾ ಇದೆಯಾ ಅಂತೇಳಿ ಕೇಳ್ತಾರೆ ಮಾರನನ್ನ. ದ ಥೀಫ್ ನೋಡಿ, ಆ ಮಾರ ಏನಂತ ಕರಿತಾ ಇದ್ದಾನೆ ಅಂದರೆ ಆ ಗಿಡವನ್ನು ಅಥವಾ ಆ ಬಳ್ಳಿಯನ್ನು ಥೀಫ್ ಅಂದರೆ ಕಳ್ಳ ಅಂತ ಕರಿತಾ ಇದ್ದಾನೆ. ಯಾಕೆ ಕರಿತಾನೆ, ನೌ ಇಟ್ ವಿಲ್ ಬಿ ಲೈಂಗ್ ಹಿಯರ್, ಇಲ್ಲೇ ಬಿದ್ದಿರುತ್ತೆ ಇನ್ಮೇಲೆ, ಕಳ್ಳ ಇಲ್ಲಿ ಓಡೋಗೋದಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾನೆ. ವಾಯ್, ವೇರ್ ಡು ಯು ಥಿಂಕ್ ಇಟ್ ವಿಲ್ ರನ್ ಟು, ಐ ಆಸ್ಕ್ಡ್ ಹಿಮ್. ಅದೆಲ್ಲಪ್ಪ ಹೋಗುತ್ತೆ, ಯಾಕೆ ಹಂಗೆ ಮಾತಾಡ್ತಾ ಇದೆಯಾ ಅಂತೇಳಿ ತೇಜಸ್ವಿ ಅವರು ಕೇಳ್ತಾರೆ. ಓ ಯು ಡೋಂಟ್ ನೋ ಅಬೌಟ್ ದಿಸ್ ಕ್ರೀಪರ್, ಇಟ್ ಹ್ಯಾಸ್ ಬೀನ್ ಕರ್ಸ್ಡ್ ಬೈ ಅ ಸೇಜ್. ದ ಕರ್ಸ್ ಈಸ್ ದ್ಯಾಟ್ when someone needs this plant they shall not find it. ಎಸ್ ನೋಡಿ, ಒಂದು ಕಥೆಯನ್ನು ಅವನು ಹೇಳ್ತಾ ಇದ್ದಾನೆ. ಒಬ್ಬ ಋಷಿಯಿಂದ ಇದು ಶಾಪಕ್ಕೆ ಒಳಗಾಗ್ಬಿಟ್ಟಿದೆ, ಇದು ನಿಮಗೆ ಗೊತ್ತಿಲ್ಲ ಅಂತೇಳಿ. ಕರ್ಸ್ ಅಂತಕ್ಕಂತಹ ಒಂದು ಪದವನ್ನು ನೀವು ಗಮನಿಸ್ಬೋದು, ಶಾಪ ಅಂತಕ್ಕಂತಹ ಒಂದು ಮೀನಿಂಗ್ ಬರ್ತಾ ಇದೆ. ಒಬ್ಬ ಋಷಿಯಿಂದ ಈ ಒಂದು ಸೇಜ್ ಅಂದರೆ ಋಷಿ ಅಂತೇಳಿ. ಸೊ ಒಬ್ಬ ಋಷಿಯಿಂದ ಈ ಒಂದು ಬಳ್ಳಿಗೆ ಶಾಪ ಇದೆ, ಇದರ ಅವಶ್ಯಕತೆ ಏನಾದರೂ ಬಿದ್ದಾಗ, ಯಾರಾದರೂ ಇದನ್ನು ಹುಡುಕ್ಲಿಕ್ಕೆ ಬಂದಾಗ ಅದು ಯಾರಿಗೂ ಸಿಗದ ಹಾಗೆ ಕಣ್ಮರೆ ಆಗುತ್ತೆ, ಹಾಗಾಗಿನೇ ಇದನ್ನು ಕಟ್ತಾ ಇದ್ದೇನೆ ಅಂತ ಹೇಳ್ತಾನೆ. ಸೊ ವೆನ್ ಯು ವಾಂಟ್ ಇಟ್ ಆ್ಯಂಡ್ ಸರ್ಚ್ ಫಾರ್ ಇಟ್ ಯು ವೋಂಟ್ ಬಿ ಏಬಲ್ ಟು ಫೈಂಡ್ ಇಟ್ ಫಾರ್ ಡಿಯರ್ ಲೈಫ್. ಎಸ್, ಇದು ಜೀವವನ್ನು ಉಳಿಸ್ತಕ್ಕಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಬಳ್ಳಿಯಾಗಿದೆ. ಇದನ್ನು ಯಾರಾದರೂ ಹುಡುಕಿಕೊಂಡು ಬಂದರೆ ಆಗ ಇದು ಅವರ ಕಣ್ಣಿಗೆ ಬೀಳೋದಿಲ್ಲ, ಹಾಗಾಗಿ ಇದನ್ನು ನಾನು ಇಲ್ಲಿ ಕಟ್ತಾ ಇದ್ದೇನೆ ಅಂಥೇಳಿ ಮಾರ ಹೇಳ್ತಾ ಇದ್ದಾನೆ. ದಟ್ ಈಸ್ ವೈ when you find it you must immediately tie it to a nearby plant so that it will be lying there, explained Mara. ಹೀಗೆ ಕಟ್ಬಿಟ್ರೆ ಯಾರಿಗಾದ್ರೂ ಅವಶ್ಯಕತೆ ಇದ್ದಾಗ ಇದನ್ನು ಹುಡುಕೋದು ಸುಲಭ ಆಗುತ್ತೆ, ಇದೆಲ್ಲಿ ಓಡಿ ಹೋಗೋದಿಲ್ಲ, ಹಾಗಾಗಿ ನಾನು ಕಟ್ತಾ ಇದ್ದೇನೆ ಅಂತೇಳಿ ಮಾರ ಡೀಟೇಲ್ ಆಗಿ ಹೇಳ್ತಾನೆ. This creeper has small leaves resembling betel leaves and bears fruits in a bunch like grapes. ಎಸ್, ಆ ಒಂದು ಬಳ್ಳಿ ಯಾವ ರೀತಿ ಕಾಣಿಸುತ್ತೆ ನೋಡಲಿಕ್ಕೆ ಅಂತೇಳಿ ನಮ್ಮ ರೈಟರ್ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಬೆಟಲ್ ಲೀವ್ಸ್ ಅಂದರೆ ನಾವು ವೀಳ್ಯದೆಲೆ ಅಂತ ಕರಿತೇವಲ್ವಾ, ಅದೇ ರೀತಿಯ ಎಲೆಗಳನ್ನು ಈ ಒಂದು ಬಳ್ಳಿಯು ಕೂಡ ಹೊಂದಿರುತ್ತೆ. ಮತ್ತು ದ್ರಾಕ್ಷಿ, ಗ್ರೇಪ್ಸ್ ಅಂದರೆ ದ್ರಾಕ್ಷಿ ಅಂತೇಳಿ, ದ್ರಾಕ್ಷಿ ಯಾವ ರೀತಿ ಗೊಂಚಲಾಗಿ ಹಣ್ಣುಗಳನ್ನು ಬಿಡುತ್ತೋ ಹಾಗೆಯೇ ಇದು ಹಣ್ಣನ್ನು ಬಿಡುತ್ತೆ ಅಂತೇಳಿ ಮಾರ ಹೇಳ್ತಾನೆ. Immediately after the rains, this plant comes up and flowers were quickly puts forth flowers and fruits and dies. It comes up again only in the next rainy season. ಎಸ್, ನಮ್ಮ ತೇಜಸ್ವಿ ಅವರು ಆ ಒಂದು ಬಳ್ಳಿಯ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮಳೆ ಜೋರಾಗಿ ಬಂದಂತಹ ಸಂದರ್ಭದಲ್ಲಿ ಈ ಗಿಡ ಹುಟ್ಕೊಳ್ಳುತ್ತೆ ಮತ್ತು ಫ್ಲವರ್ ಅಂದರೆ ಹೂಗಳನ್ನು ಬಿಡುತ್ತೆ ಮತ್ತು ಕೆಲವೇ ದಿನಗಳಲ್ಲಿ ಹಣ್ಣುಗಳನ್ನು ಬಿಟ್ಟು ಅದು ಸತ್ತೇ ಹೋಗ್ಬಿಡುತ್ತೆ. ಹೀಗಾಗಿ ಅದು ಅಷ್ಟು ಸುಲಭವಾಗಿ ಯಾರ ಕಣ್ಣಿಗೂ ಬೀಳೋದಿಲ್ಲ. ನೆಕ್ಸ್ಟ್ ಮತ್ತೆ ಮಳೆಯ ಒಂದು ಸೀಸನ್ ಯಾವಾಗ ಬರುತ್ತಲ್ವ ಆಗ ಮತ್ತೆ ಹುಟ್ಟುಕೊಂಡು ಮತ್ತೆ ಕಣ್ಣಿಗೆ ಕಾಣಿಸುತ್ತೆ. ಇದನ್ನೇ ಜನಗಳೇನಂತಾರೆ ಕಣ್ಮರೆಯಾಗಿ ಓಡೋಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಇನ್ ಬಿಟ್ವೀನ್ ನೋ ಒನ್ ಸೀಸ್ ದಿಸ್ ಪ್ಲಾಂಟ್ ಬಿಕಾಸ್ ಇಟ್ ಈಸ್ ನಾಟ್ ಸೀನ್ ಫಾರ್ ಮೋಸ್ಟ್ ಆಫ್ ದ ಇಯರ್. ಮಳೆಗಾಲದಲ್ಲಿ ಮಾತ್ರ ಇದು ಕಾಣುವ ಕಾರಣದಿಂದ ಯಾರು ಇದನ್ನು ಗಮನಿಸೋದೇ ಇಲ್ಲ. ದೇ ಪ್ರಾಬಬ್ಲಿ ಟೈ ಟು ಅ ಟ್ರೀ ನಿಯರ್ ಬೈ ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್ ಆರ್ ಲೊಕೇಟೆಡ್. ಜನಗಳು ಇದನ್ನು ಹುಡುಕಿದಾಗ ಸಿಗೋದಿಲ್ಲ, ಅದಕ್ಕೆ ಏನು ಮಾಡ್ತಾರೆ, ಕಣ್ಣಿಗೆ ಬಿದ್ದಾಗಲೇ ಇದನ್ನು ಕಟ್ಬಿಡ್ತಾರೆ. ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಇದನ್ನು ಈಸಿಯಾಗಿ ನಾವು ಹುಡುಕ್ಬೋದು ಅನ್ನೋ ಒಂದೇ ಕಾರಣದಿಂದ. ಬಟ್ ಮಾರಾಸ್ ಸ್ಟೋರೀಸ್ ಆರ್ ಸೋ ಬಿಜಾರೆ ದ್ಯಾಟ್ ಒನ್ ಡಸ್ ನಾಟ್ ನೋ ವಿಚ್ ಈಸ್ ಟ್ರೂ ಆ್ಯಂಡ್ ವಿಚ್ ಫಾಲ್ಸ್. ಮಾರ ಏನು ಮಾಡ್ತಾ ಇದ್ದ, ಈ ಬಳ್ಳಿಗಳ ಬಗ್ಗೆ ಅನೇಕ ಕಥೆಗಳನ್ನು ಹೇಳ್ತಾ ಇದ್ದ. ಅವುಗಳು ತುಂಬ ವಿಚಿತ್ರವಾಗಿರ್ತಾ ಇದ್ವು, ಅವು ಸತ್ಯನೋ ಸುಳ್ಳು ನಂಬಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅಂತಹ ಕಥೆಗಳನ್ನು ಮಾರ ಹೇಳ್ತಾ ಇದ್ದ. ದಿಸ್ ಈಸ್ ನಾಟ್ ಕನ್ಫೈನ್ಡ್ ಓನ್ಲಿ ಟು ಪೀಪಲ್ ಲೈಕ್ ಮಾರ. ದ ಎಂಟೈರ್ ಸಿಸ್ಟಮ್ ಆಫ್ ಇಂಡಿಯನ್ ಮೆಡಿಸಿನ್ suffers from this kind of
ಮಿಸ್ಟಿಫಿಕೇಶನ್ ಅಂದರೆ ಈ ರೀತಿಯಾಗಿರ್ತಕ್ಕಂತಹ ಅನೇಕ ಅಂಶಗಳು ನಮ್ಮ ಭಾರತದಲ್ಲಿ ಇರ್ತಕ್ಕಂಥದ್ದನ್ನು ನಮ್ಮ ರೈಟರ್ ಅವರು ಹೇಳ್ತಾ ಇದ್ದಾರೆ. ಅನೇಕ ಜನಗಳೇನು ಮಾಡ್ತಾರೆ, ಒಂದು ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂತಹ ಬಳ್ಳಿಗಳ ಬಗ್ಗೆ ಏನೇನೋ ಕಥೆಗಳನ್ನು ಕಟ್ಟಿರ್ತಾರೆ. ಅಲ್ಲಿರ್ತಕ್ಕಂತಹ ಫ್ಯಾಕ್ಟ್ ಅವ್ರ ಕಣ್ಣಿಗೆ ಬಿದ್ದಿರೋದೇ ಇಲ್ಲ. In all my wanderings in the forests with Masti, Baira, Appanna, Mara and others, I gleaned many things. ಎಸ್, ಈ ಒಂದು ಹಳ್ಳಿಯ ವ್ಯಕ್ತಿಗಳೇನಿದ್ದಾರೋ ಅವ್ರ ಜೊತೆ ಅನೇಕ ವಿಷಯಗಳನ್ನು ನಮ್ಮ ರೈಟರ್ ತಿಳ್ಕೊಳ್ತಾರೆ. ಅಮಾಂಗ್ ದೆಮ್ ವರ್ ಅ ಫ್ಯೂ ಥಿಂಗ್ಸ್ ಐ ಲರ್ನ್ಡ್ ಅಬೌಟ್ ಸಮ್ ಆಫ್ ದೀಸ್ ಪ್ಲಾಂಟ್ಸ್ ಆ್ಯಂಡ್ ಹರ್ಬ್ಸ್. ಆ ವ್ಯಕ್ತಿಗಳು ಈ ಒಂದು ಪ್ಲಾಂಟ್ಸ್ ಬಗ್ಗೆ ಅಂದರೆ ಸಸಿಗಳ ಬಗ್ಗೆ ಮತ್ತು ಬಳ್ಳಿಗಳ ಬಗ್ಗೆ ಅನೇಕ ವಿಷಯಗಳನ್ನು ಕೂಡ ನಮ್ಮ ತೇಜಸ್ವಿ ಅವರಿಗೆ ಹೇಳಿರ್ತಾರೆ. ಅವರಿಂದನೇ ಅನೇಕ ವಿಷಯಗಳನ್ನು ನಮ್ಮ ರೈಟರ್ ತಿಳ್ಕೊಂಡಿರ್ತಾರೆ. Now the forests are disappearing and the people who know about these things are also leaving us one by one. ಎಸ್, ಈ ಬಳ್ಳಿಗಳು ಅಂದರೆ ಮೆಡಿಷನ್ ಗುಣಗಳನ್ನು ಹೊಂದಿರತಕ್ಕಂತಹ ಬಳ್ಳಿಗಳು ಡಿಸಪಿಯರ್ ಅಂದರೆ ಕಣ್ಮರೆ ಆಗ್ತಾ ಇದ್ದಾವೆ, ನಮ್ಮಿಂದ ದೂರ ಆಗ್ತಾ ಇದ್ದಾವೆ. ಮತ್ತು ಅದರ ಬಗ್ಗೆ ತಿಳಿದುಕೊಂಡಿರ್ತಕ್ಕಂತಹ ಅನೇಕ ಪೀಪಲ್ ಅಂದರೆ ಜನಗಳಿಗೆ ಆ ಒಂದು ಬಳ್ಳಿಗಳ ಬಗ್ಗೆ, ಆ ಒಂದು ಔಷಧಿ ಗುಣಗಳ ಬಗ್ಗೆ ಗೊತ್ತಿದೆ. ಆದರೆ ಈಗ ಆ ವ್ಯಕ್ತಿಗಳು ಅಂದರೆ ಆ ಒಂದು ಮೆಡಿಷನ್ ಅಂಶಗಳೇನಿದಾವೋ ಅದನ್ನು ತಿಳಿದುಕೊಂಡಿರ್ತಕ್ಕಂಥ ವ್ಯಕ್ತಿಗಳು ದೂರ ಆಗ್ತಾ ಇದ್ದಾರೆ. ಆ ಒಂದು ಫಾರೆಸ್ಟಲ್ಲಿರ್ತಕ್ಕಂತಹ ಈ ಒಂದು ಗಿಡಮೂಲಿಕೆಗಳೇನಿದ್ದಾವೆ ಅವು ನಮ್ಮಿಂದ ದೂರ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ರೈಟರ್ ಅವರು ಹೇಳ್ತಾ ಇದ್ದಾರೆ. ಒನ್ ಮಸ್ಟ್ ರಿಯಲೈಸ್ ದ್ಯಾಟ್ ಇಫ್ ಒನ್ ಡಿಸಪಿಯರ್ಸ್ ದ ಅದರ್ ಬಿಕಮ್ಸ್ ಯೂಸ್ಲೆಸ್. ಎಸ್, ನೋಡಿ, ಆ ವಾರಷ್ಟು ದೂರ ಆದರೂ ಅಷ್ಟೇ ಅವುಗಳ ಬಗ್ಗೆ ತಿಳ್ಕೊಂಡಿರ್ತಕ್ಕಂತಹ ಅಂದರೆ ಆ ಒಂದು ಔಷಧೀಯ ಗುಣಗಳನ್ನು ತಿಳ್ಕೊಂಡಿರ್ತಕ್ಕಂತಹ ವ್ಯಕ್ತಿಗಳು ಇಬ್ಬರಲ್ಲಿ ಒಬ್ಬರು ದೂರ ಆದರೂ ಅಷ್ಟೇ ಇನ್ನೊಂದು ಏನು ಉಳ್ಕೊಂಡಿರುತ್ತೋ ಅದು ಯೂಸ್ಲೆಸ್ ಆಗಿರುತ್ತೆ. ನೋಡಿ, ಈಗ ಫಾರೆಸ್ಟಲ್ಲಿ ಅನೇಕ ಬಳ್ಳಿಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ. ಅದರ ಬಗ್ಗೆ ಆ ಒಂದು ಬಳ್ಳಿಯ ಬಗ್ಗೆ ಏನೂ ತಿಳಿದೇ ಇದ್ದರೆ ವ್ಯಕ್ತಿಗಳಿಗೆ ಅದು ಯೂಸ್ಲೆಸ್ ಆಗಿರುತ್ತೆ ಆ ಬಳ್ಳಿ. ಅದ್ರ ಜೊತೆಗೆ ಒಬ್ಬ ವ್ಯಕ್ತಿಗೆ ಒಂದು ಬಳ್ಳಿಯ ಬಗ್ಗೆ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥದ್ದು ತಿಳಿದಿದೆ ಅಂದರೆ, ಆದರೆ ಆ ಬಳ್ಳಿನೇ ಎಲ್ಲೂ ಸಿಗಲಿಲ್ಲ ಅಂದರೆ ಆ ವ್ಯಕ್ತಿಗೆ ಇರ್ತಕ್ಕಂತಹ ಜ್ಞಾನನೂ ಕೂಡ ಯೂಸ್ಲೆಸ್ ಆಗುತ್ತೆ ಆವಾಗ. ಸೊ ಅವೆರಡೂ ಇರಲೇಬೇಕು ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾ ಇದ್ದಾರೆ. ಐ ಆಮ್ ವೆರಿ ಕೀನ್ ಟು ಶೇರ್ ದಿಸ್ ಇನ್ಫಾರ್ಮೇಷನ್ ದ ಇನ್ಫಾರ್ಮೇಷನ್ ಐ ಹ್ಯಾವ್ ವಿತ್ ಸಮ್ ಒನ್. ಎಸ್, ಈ ರೀತಿಯ ವಿಷಯ ನನಗೆ ಏನಾದರೂ ತಿಳಿದಿದ್ರೆ ನಾನು ಬೇರೆ ಯಾರ ಜೊತೆನಾದರೂ ಅದನ್ನು ಶೇರ್ ಮಾಡ್ಕೊಳ್ತಿದ್ದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. Someone should be aware of these things, but whenever I try to discuss the unique properties of these plants and herbs with my doctor friends, they become annoyed, call me an ignoramus and even squabble with me. ಎಸ್, ಅನೇಕ ಸಂದರ್ಭದಲ್ಲಿ ನಮ್ಮ ರೈಟರ್ ಅಥವಾ ನಮ್ಮ ತೇಜಸ್ವಿ ಅವರು ಏನು ಮಾಡ್ತಾರೆ, ಆ ಒಂದು ಬಳ್ಳಿಗಳ ಔಷಧೀಯ ಗುಣಗಳ ಬಗ್ಗೆ ಏನು ತಿಳ್ಕೊಂಡಿರ್ತಾರೋ ಅದನ್ನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಅವರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಇವರ ಒಂದು ಡಾಕ್ಟರ್ ಫ್ರೆಂಡ್ಸ್ ಏನಿರ್ತಾರೋ ಅವ್ರು ಏನು ಮಾಡ್ತಾರೆ ಅಂದರೆ ನಗ್ತಾರೆ ನಮ್ಮ ತೇಜಸ್ವಿ ಅವರ ಮಾತುಗಳನ್ನು ಕೇಳಿ. ಮತ್ತು ಇದರಿಂದ ಅವ್ರಿಗೆ ತುಂಬಾ ಒಂಥರ ತಮಾಷೆ ಅನಿಸುತ್ತೆ. ಅದರ ಜೊತೆಗೆ ನಮ್ಮ ತೇಜಸ್ವಿ ಅವ್ರನ್ನ ಅವ್ರು ಏನು ಕರೀತಾರೆ, ಇಗ್ನೋರಮಸ್ ಅಂದರೆ ಏನನ್ನು ತಿಳಿದುಕೊಂಡಿರದೇ ಇರತಕ್ಕಂಥವನು ಅಂತಕ್ಕಂತಹ ಗಮಾರ ಅನ್ನೋ ಅರ್ಥದಲ್ಲಿ ಮೀನಿಂಗಲ್ಲಿ ಇವರನ್ನು ಕರೀತಾ ಇದ್ದಾರೆ. ಅದ್ರ ಜೊತೆಗೆ ಎಷ್ಟೋ ಸಂದರ್ಭದಲ್ಲಿ ಇವರನ್ನು ನಂಬ್ತಾನೂ ಇರಲಿಲ್ಲ, ಅನೇಕ ಸಂದರ್ಭದಲ್ಲಿ ಜಗಳ ಕೂಡ ಮಾಡಿರ್ತಾರೆ. ನೀನು ಹೇಳ್ತಕ್ಕಂಥದ್ದು ಸುಳ್ಳು ಅಂತೇಳಿ ಕೂಡ ಅವ್ರು ಹೇಳಿರ್ತಾರೆ. ಅಂದರೆ ಇವರು ಏನು ಔಷಧೀಯ ಗುಣಗಳ ಸಸಿಗಳ ಬಗ್ಗೆ ಹೇಳೋಕಿದ್ರೆ ಕೇಳೋರೇ ಇರಲಿಲ್ಲ. ದಟ್ ಡೇ though Mara, tying up the plant, praised it to the skies, saying that every inch of it was medicinal. He did not tell me what exactly it cured. ಎಸ್, ನೋಡಿ, ಆ ಮಾರ ಏನು ಹೇಳ್ತಾನೆ, ಇದು ತುಂಬ ಔಷಧಿ ಗುಣಗಳನ್ನು ಹೊಂದಿದೆ, ತುಂಬ ಉಪಯುಕ್ತ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾನೆ. ಆದರೆ ಯಾವ ಒಂದು ಕಾಯಿಲೆಗೆ ಈ ಬಳ್ಳಿಯನ್ನು ಬಳಸಬೇಕು ಅಂತಕ್ಕಂಥದ್ದನ್ನೇ ಅವನು ನಮ್ಮ ರೈಟರ್ಗೆ ಹೇಳ್ತಾ ಇಲ್ಲ. Whether he did not want to tell me or simply did not know, I can't say. I didn't force him. ಎಸ್, ಅವನಿಗೆ ತಿಳಿದಿದ್ದೀನೋ ಅಥವಾ ತಿಳಿದಿಲ್ವೋ ಅಥವಾ ನನಗೆ ಹೇಳಬೇಕು ಬೇಡೋ ಅಂತಕ್ಕಂಥ ಗೊಂದಲದಲ್ಲಿ ಅವನಿದಾನೋ, ಯಾವ ಕಾರಣದಿಂದ ಅವನು ಹೇಳ್ತಾ ಇದ್ದಾನೋ ನನಗೆ ಮಾತ್ರ ಗೊತ್ತಿಲ್ಲ. ಅವನಿಗೆ ಯಾವ ಒಂದು ಕಾಯಿಲೆಗೆ ಇದನ್ನು ಬಳಸ್ತಾರೆ ಹೇಳು ಅಂತ ನಾನು ಕೂಡ ಫೋರ್ಸ್ ಮಾಡಲಿಲ್ಲ ಅಂತೇಳಿ ರೈಟರ್ ಹೇಳ್ತಾ ಇದ್ದಾರೆ. Mara spun such exciting yarns that instead of trying it to the tree, even if he had tied the creeper around his own neck, people were not likely to take him seriously. But his stories were marvelous, even when they were not true. ಎಸ್, ಮಾರ ಏನೋ ಈಗ ಒಂದು ಕಥೆಯನ್ನು ಹೇಳ್ದ. ಆ ಒಂದು ಗಿಡವನ್ನು ಅಥವಾ ಆ ಬಳ್ಳಿಯನ್ನು ಒಂದು ಮರಕ್ಕೆ ಕಟ್ಬಿಟ್ಟು ಜನಗಳಿಗೆ ಇದರ ಬಗ್ಗೆ
ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲ. ಇವನು ಆ ಒಂದು ಗಿಡಕ್ಕೆ ಕಟ್ಟೋದಿರಲಿ, ತನ್ನ ಕುತ್ತಿಗೆಗೆ ಕಟ್ಕೊಂಡಿದ್ರು ಕೂಡ ಜನಗಳು ಅಷ್ಟು ಆಸಕ್ತಿಯನ್ನು ಮಾರನಲ್ಲಿ ಹೊಂದಿರೋದಿಲ್ಲ. ಯಾಕೆಂದರೆ ಅನೇಕ ಕಟ್ಟುಕತೆಗಳನ್ನು ಹೇಳೋದ್ರಲ್ಲಿ ಅವನು ತುಂಬಾ ಎಕ್ಸ್ಪರ್ಟ್ ಆಗಿರುತ್ತಾನೆ. ಹಾಗಾಗಿ ಅವನನ್ನು ಜಾಸ್ತಿ ಜನ ನಂಬ್ತಾ ಇರಲಿಲ್ಲ. ಇನ್ನು ಆ ಮಾರ ಹೇಳ್ತಕ್ಕಂತಹ ಮತ್ತೊಂದು ಕಥೆಯನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಒನ್ ಡೇ ಇಟ್ ಸೀಮ್ಸ್ ಮಾರ ಹ್ಯಾಡ್ ಗಾನ್ ಟು ದ ಫಾರೆಸ್ಟ್ ಟು ಬ್ರಿಂಗ್ ಸಮ್ ಬ್ಯಾಂಬೂ ಶೂಟ್ಸ್ ಹೋಮ್. ವಿತ್ ಹೀಸ್ ಹ್ಯಾಂಡ್ಸ್ ಥ್ರಸ್ಟ್ through the bamboo cane when he was cutting the shoot, he accidentally cut his hand. ಎಸ್, ಒಂದು ಸಾರಿ ಮಾರ ಫಾರೆಸ್ಟ್ಗೆ ಹೋಗಿರ್ತಾನೆ, ಕೆಲವೊಂದಿಷ್ಟು ಬ್ಯಾಂಬೂ ಶೂಟ್ಸ್ಗಳನ್ನು ಕಟ್ ಮಾಡ್ಕೊಂಬರೋಣ ಅಂತೇಳಿ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಅವನು ತನ್ನ ಒಂದು ಕೈಯನ್ನು ಕಟ್ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಕೈಯಿಂದ ತುಂಬಾ ರಕ್ತ ಬರ್ತಾ ಇರುತ್ತೆ. The sharp sickle had apparently cut an artery and it started bleeding copiously in spurts. Everyone around was alarmed and someone brought some leaf, pressed it against the wound and bandaged it with a cloth torn from one of their lungis. ಎಸ್, ನೋಡಿ, ಆ ಒಂದು ಗಾಯ ಏನ್ಕೊಂಡಿರ್ತಾನೋ ಮಾರ, ಅವನ ಕೈಯಿಂದ ತುಂಬಾ ರಕ್ತ ಬರುತ್ತಾ ಇರುತ್ತೆ. ನೋಡಿ, ಶಾರ್ಪ್ ಸಿಕ್ಕಲ್ ಅಂದರೆ ಶಾರ್ಪ್ ಆಗಿರ್ತಕ್ಕಂಥ ಒಂದು ಕುಡುಗೋಲು ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋಣ. ಅದರಿಂದ ಒಂದು ಆರ್ಟರಿ ಕಟ್ಟಾಗಿರುತ್ತೆ. ಅವನ ಕೈಯಲ್ಲಿ ರಕ್ತ ಉಕ್ಕಿ ಉಕ್ಕಿ ಬರ್ತಾ ಇರುತ್ತೆ, ಎಲ್ಲ ಕಡೆ ಬ್ಲಡ್ ಬರ್ತಾ ಇರುತ್ತೆ ಕೈಯಲ್ಲಿ. ಸೊ ಅವನ ಸುತ್ತಮುತ್ತ ಇರತಕ್ಕಂತಹ ಜನಗಳು ಅಂದರೆ ಇವನ ಫ್ರೆಂಡ್ಸ್ ಏನಿರ್ತಾರೋ ಅವ್ರು ಏನು ಮಾಡಿಬಿಡ್ತಾರೆ, ಪ್ರೆಸ್ಡ್ ಇಟ್ ಅಗೇನ್ಸ್ಟ್ ದ ವೂಂಡ್, ಒಂದು ಎಲೆಯನ್ನು, ಸಮ್ ಲೀಫ್ ಅಂದರೆ ಯಾವುದೋ ಒಂದು ಎಲೆಯನ್ನು ತೆಗೆದುಕೊಂಡು ಅವನ ಗಾಯ ಏನಿರುತ್ತೋ, ವೂಂಡ್ ಏನಿರುತ್ತೋ ಅದಕ್ಕೆ ಹಾಕಿಬಿಟ್ಟು ಬ್ಯಾಂಡೇಜ್ ಹಾಕ್ತಾರೆ. ಬ್ಯಾಂಡೇಜ್ ಯಾವುದಪ್ಪ ಅಂದರೆ ವಿತ್ ಎ ಕ್ಲಾತ್ ಟಾರ್ನ್ ಫ್ರಮ್ ಒನ್ ಆಫ್ ದಿರ್ ಲುಂಗೀಸ್. ಅವ್ರೇನು ಉಟ್ಕೊಂಡಿರ್ತಾರೋ ಲುಂಗಿನ, ಅದರಿಂದನೇ ಕೆಲವೊಂದಿಷ್ಟು ಬಟ್ಟೆಯನ್ನು ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆ ಎಲೆಯನ್ನು ಗಾಯದ ಮೇಲೆ ಹಾಕಿ, ನೋಡಿ ಈ ಎಲೆಯನ್ನು ನೆನಪಿಟ್ಕೊಳ್ಳಿ, ಆ ಎಲೆಯನ್ನು ಏನು ಮಾಡ್ತಾರೆ ಹಾಕಿಬಿಟ್ಟು ಆ ಗಾಯವನ್ನು ಕಟ್ತಾ ಇದ್ದಾರೆ. Mara held his wounded hand carefully so that it would not shake too much and went to the white man at Hulihindalu for proper dressing and treatment. ಆ ಒಂದು ಗಾಯವನ್ನು ಹಾಗೆ ಹಿಡಿದುಕೊಂಡು ಮಾರ ಏನು ಮಾಡ್ತಾನೆ, ಹುಲಿಹಿಂಡಾಲು ಅಂತಕ್ಕಂತಹ ಒಂದು ಪ್ಲೇಸ್ ಇರುತ್ತೆ, ಆ ಪ್ಲೇಸಲ್ಲಿ ಒಬ್ಬ ಡಾಕ್ಟರ್ ಇರ್ತಾರೆ, ಆ ಡಾಕ್ಟರ್ ಬಳಿಗೆ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದಾನೆ. ದ ವೈಟ್ ಮ್ಯಾನ್ ಗಾಟ್ ಔಟ್ ಹೀಸ್ ಫಸ್ಟ್ ಏಡ್ ಕಿಟ್, ಕಾಟನ್, medicines, antibiotic powder, etc. Opened the bandage and removed the leaf. Surprise! ಎಸ್, ಆ ಡಾಕ್ಟರ್ ಏನು ಮಾಡ್ತಾನೆ, ಫಸ್ಟ್ ಏಡ್ ಕಿಟ್ಟನ್ನು ತೆಗೆದುಕೊಂಡು ಅದರಿಂದ ಕಾಟನ್ನು ಮತ್ತು ಕೆಲವೊಂದಿಷ್ಟು ಮೆಡಿಷನ್ನು, ಆ್ಯಂಟಿಬಯೋಟಿಕ್ ಪೌಡರು ಇದೆಲ್ಲವನ್ನು ತೆಗೆದುಕೊಂಡು ಹತ್ತಿರದಲ್ಲಿ ಇಟ್ಕೊಂಡು ನಿಧಾನಕ್ಕೆ ಅವರು ಏನು ಬ್ಯಾಂಡೇಜನ್ನು ಕಟ್ಟಿರ್ತಾರೋ, ಅಂದರೆ ಒಂದು ಲುಂಗಿಯನ್ನು ಕಟ್ಟಿರ್ತಾರಲ್ವ, ಅದನ್ನು ನಿಧಾನಕ್ಕೆ ಆ ಡಾಕ್ಟರ್ ಬಿಚ್ತಾ ಇದ್ದಾನೆ. ಅದನ್ನು ಬಿಚ್ಚಿ ನೋಡಿದಾಗ ಅಲ್ಲೊಂದು ಸರ್ಪ್ರೈಸ್ ಆಗುತ್ತೆ ಆ ಡಾಕ್ಟರ್ಗೆ. ಏನದು ಸರ್ಪ್ರೈಸ್ ಅಂದರೆ, ದೇರ್ ವಾಸ್ ನೋ ಬ್ಲಡ್, ನೋ ವೂಂಡ್, ಇನ್ ಫ್ಯಾಕ್ಟ್ ನೋ ಸೈನ್ ಆಫ್ ಎನಿ ವೂಂಡ್ ಹ್ಯಾವಿಂಗ್ ಬೀನ್ ದೇರ್. ಆ ಡಾಕ್ಟರ್ ಓಪನ್ ಮಾಡಿದ ತಕ್ಷಣವೇ ಅಲ್ಲಿ ಯಾವುದೇ ಬ್ಲಡ್ಡು ಕಾಣೋದಿಲ್ಲ, ಯಾವುದೇ ಗಾಯನೂ ಕಾಣೋದಿಲ್ಲ. ಹಾಗಾಗಿ ಅತಿ ಒಂದು ಡಾಕ್ಟರ್ಗೆ ಸರ್ಪ್ರೈಸ್ ಆಗುತ್ತೆ. ಗಾಯ ಆಗಿತ್ತು ಅನ್ಲಿಕ್ಕೂ ಕೂಡ ಒಂದೇ ಒಂದು ಸೈನ್ ಆ ಕೈಯಲ್ಲಿ ಕಾಣಿಸೋದಿಲ್ಲ ಡಾಕ್ಟರ್ಗೆ. Now the white man became angry with Mara. You fool, are you joking? He shouted. ಮಾರನ ಮೇಲೆ ತುಂಬ ಕೋಪ ಬರುತ್ತೆ ಆ ಡಾಕ್ಟರ್ಗೆ. ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯಾ ಫೂಲ್ ನೀನು ಅಂತೇಳಿ ಕೋಪದಿಂದನೇ ಹೇಳ್ತಾರೆ. Mara showed him all the blood on his clothes and body and cringed before him, saying that he was not lying. ಆ ಒಂದು ಡಾಕ್ಟರ್ ಮುಂದೆ ಮಾರ ಭಿನ್ನವಿಸ್ಕೊಡ್ತಾನೆ, ಇಲ್ಲ ನಾನು ನಿಜವಾಗ್ಲೂ ಕೂಡ ನಿಮ್ಮ ಹತ್ರ ಸುಳ್ಳು ಹೇಳ್ತಾ ಇಲ್ಲ, ಬೇಕಾದರೆ ನನ್ನ ಕ್ಲಾತ್ಸ್ ಬಟ್ಟೆಗಳನ್ನು ನೋಡಿ, ನನ್ನ ಬಾಡಿಯನ್ನು ನೋಡಿ ನಿಮಗೆ ರಕ್ತ ಕಾಣಿಸುತ್ತೆ ಅಂತೇಳಿ ಅವನ ಬಟ್ಟೆ ಮೇಲೆ ರಕ್ತ ಏನು ಬಿದ್ದಿರುತ್ತೋ ಅದನ್ನು ಡಾಕ್ಟರ್ಗೆ ತೋರಿಸ್ತಾನೆ ಮಾರ. Looking at all this, the Englishman believed Mara. He took the leaf that had been kept on the wound and told Mara, "Show me the plant from which you plucked this leaf. I will give you my entire plantation." ಡಾಕ್ಟರ್ ಮಾರ ಹೇಳ್ತಕ್ಕಂಥದ್ದನ್ನು ನಂಬ್ತಾರೆ ಈಗ. ಮತ್ತು ಇಂಗ್ಲೀಷ್ ಮ್ಯಾನ್ ಅಂದರೆ ಆ ಡಾಕ್ಟರ್ ಏನಿರ್ತಾರೋ ಅವರೇ ಇಂಗ್ಲೀಷ್ ಮ್ಯಾನ್ ಆಗಿರ್ತಾರೆ. ಬ್ರಿಟಿಷರ ಒಂದು ಕಾಲಾವಧಿಯಲ್ಲಿ ನಡೆದಂತಹ ಘಟನೆ ಇದಾಗಿರೋ ಕಾರಣ ಅವರು ಒಬ್ಬ ಡಾಕ್ಟರ್ ಇಂಗ್ಲೀಷ್ ಮ್ಯಾನ್ ಆಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಅವ್ರೇನು ಮಾಡ್ತಾರೆ, ಆ ಒಂದು ಲೀಫನ್ನು ಅಂದರೆ ಗಾಯದ ಮೇಲೆ ಏನು ಎಲೆಯನ್ನು ಹಾಕಿ ಕಟ್ಟಿರ್ತಾರೋ ಆ ಎಲೆಯನ್ನು ತೆಗೆದು ನೋಡ್ತಾರೆ. ಮತ್ತು ಈ ಪ್ಲಾಂಟ್ ಎಲ್ಲಿದೆ ಅಂತಕ್ಕಂಥದ್ದನ್ನು ನೀನು ನನಗೆ ತೋರಿಸ್ಬೇಕು, ಎಲ್ಲಿಂದ ಈ ಎಲೆಯನ್ನು ತೆಗೆದುಕೊಂಡ್ರಿ ಅಂತಕ್ಕಂಥದ್ದನ್ನು, ನನ್ನ ಇಡೀ ಎಂಟೈರ್ ಪ್ಲಾಂಟೇಶನ್, ನನ್ನ ತೋಟ ಏನಿದೆನೋ ಪ್ಲಾಂಟೇಶನ್ ಏನಿದೆನೋ ಇದೆಲ್ಲವನ್ನು ನಿನಗೆ ಕೊಟ್ಬಿಡ್ತೇನೆ, ಆ ಒಂದು ಔಷಧಿಯ ಸಸ್ಯವನ್ನು ನೀನು ನನಗೆ ತೋರಿಸ್ಬೇಕು ಅಂತೇಳಿ ಆ ಇಂಗ್ಲಿಷ್ಮನ್ ಮಾರನಲ್ಲಿ ಕೇಳ್ಕೊಳ್ತಾರೆ. Mara took him to the forest, and even though
They searched for an entire day from morning to evening. They did not find that plant which had similar leaves. ಮಾರ ಆ ಒಂದು ಇಂಗ್ಲಿಷ್ ಮ್ಯಾನನ್ನು ಕರೆದುಕೊಂಡು ಆ ಫಾರೆಸ್ಟ್ಗೆ ಹೋಗಿ ಇಡೀ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಕೂಡ ಹುಡುಕಿದ್ರು ಕೂಡ ಆ ಒಂದು ಎಲೆಗಳನ್ನು ಹೊಂದಿರತಕ್ಕಂತಹ ಬಳ್ಳಿ ಇವ್ರಿಗೆ ಸಿಗೋದೇ ಇಲ್ಲ. ನೌ ದ ಇಂಗ್ಲಿಷ್ ಮ್ಯಾನ್ ಥಾಟ್ that Mara really did not want to identify the plant. ಇಂಗ್ಲಿಷ್ ಮ್ಯಾನ್ ಏನು ಅಂದ್ಕೊಳ್ತಾರೆ, ಮಾರಾನಿಗೆ ನಿಜವಾಗ್ಲೂ ಆ ಒಂದು ಸಸ್ಯವನ್ನು ನನಗೆ ತೋರಿಸೋದ್ರಲ್ಲಿ ಆಸಕ್ತಿ ಇಲ್ಲ, ಅದಕ್ಕೆ ಹೀಗೆ ಮಾಡ್ತಾ ಇದ್ದಾನೆ ಅಂತ ಅವ್ರು ಅಂದ್ಕೊಳ್ತಾರೆ. He was angry because he thought that Mara was so greedy that even though he had offered him his entire estate, he was not satisfied. ನನ್ನ ಇಡೀ ಎಸ್ಟೇಟನ್ನೇ ಇವನಿಗೆ ಕೊಡ್ತೇನೆ ಅಂದರೂ ಕೂಡ ಇವನು ನನಗೆ ಆ ಬಳ್ಳಿಯನ್ನು ತೋರಿಸ್ತಾ ಇಲ್ಲ, ಇವನು ತುಂಬ ದುರಾಸೆಯ ವ್ಯಕ್ತಿ ಇರಬೇಕು ಅಂತೇಳಿ ಆ ಇಂಗ್ಲಿಷ್ ಮ್ಯಾನ್ ಮಾರಾನ ಮೇಲೆ ಕೋಪವನ್ನು ಮಾಡ್ಕೊಂಡಿರ್ತಾರೆ. ಸೊ he took out his gun and pointing at Mara said, if you do not show it to me, I will shoot you down. ಆಗ ಅವನು ಏನು ಮಾಡ್ತಾನೆ, ಇಂಗ್ಲಿಷ್ ಮ್ಯಾನ್ ತನ್ನ ಬಳಿ ಇದ್ದಂತಹ ಒಂದು ಗನ್ನನ್ನು ತೆಗೆದುಕೊಂಡು ಮಾರಾನ ಕಡೆ ಪಾಯಿಂಟ್ ಮಾಡಿ, ಆ ಒಂದು ಬಳ್ಳಿಯನ್ನು ನೀನು ನನಗೆ ತೋರಿಸದೇ ಇದ್ದರೆ ನಾನು ನಿನ್ನ ಶೂಟ್ ಮಾಡಿ ಕೊಂದೇ ಬಿಡ್ತೇನೆ ಅಂತೇಳಿ ಜೋರಾಗಿ ಬೆದರಿಸ್ತಾ ಇದ್ದಾನೆ. ನೌ ಮಾರಾ ವಾಸ್ ಶಿವರಿಂಗ್ ಆ್ಯಂಡ್ ಹಿ ಸ್ಟಾರ್ಟೆಡ್ ಕ್ರೈಯಿಂಗ್ ಲೌಡ್ಲಿ. ಶಿವರಿಂಗ್ ಅಂದರೆ ನಡುಗೋದು ಅಂತೇಳಿ, ಭಯದಿಂದ ಮಾರ ನಡುಗ್ತಾ ಇದ್ದಾನೆ ಮತ್ತು ಜೋರಾಗಿ ಕೂಗಿ ಹೇಳ್ತಾ ಇದ್ದಾನೆ. ಹಿ ಫೆಲ್ ಅಟ್ ದ ಇಂಗ್ಲಿಷ್ ಮ್ಯಾನ್ಸ್ ಫೀಟ್, ಕಾಲಿಗೆ ಬೀಳ್ತಾ ಇದ್ದಾನೆ. ಆ್ಯಂಡ್ ಬೆಗ್ಡ್ ಹಿಮ್ ಆ್ಯಂಡ್ ಸೆಡ್ ದ್ಯಾಟ್ ಹಿ ರಿಯಲಿ ಡಿಡ್ ನಾಟ್ ನೋ. ನಿಜವಾಗ್ಲೂ ನಿಮ್ಮ ಕಾಲು ಹಿಡಿದು ಬಿಟ್ಕೊಳ್ತೇನೆ, ನನಗೆ ನಿಜವಾಗ್ಲೂ ಕೂಡ ಆ ಬಳ್ಳಿ ಯಾವುದು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಳ್ತಾ ಮಾರ ಹೇಳ್ತಾನೆ. ಐ ಬಿಲೀವ್ ದ ಇಂಗ್ಲಿಷ್ ಮ್ಯಾನ್ ನೌ ರಿಯಲಿ ಆ್ಯಂಗ್ರಿ ಸೆಡ್ ಗೆಟ್ ಔಟ್ ಆ್ಯಂಡ್ ಡ್ರೋ ಹಿಮ್ ಔಟ್. ಇದರಿಂದ ಹೊರಟು ಹೋಗ್ಬಿಡು ಅಂತೇಳಿ ಇಂಗ್ಲಿಷ್ ಮ್ಯಾನ್ ಕೋಪ ಮಾಡಿಕೊಂಡು ಮಾರನ್ನ ಹೊರಗಡೆ ಹಾಕಿರ್ತಾನೆ. ಸೊ ಈ ಒಂದು ಕಟ್ಟುಕತೆಯನ್ನು ಕೂಡ ಮಾರ ತೇಜಸ್ವಿ ಅವರಿಗೆ ಹೇಳ್ತಾನೆ. Hearing this story, I also showed my irritation and said, yours is a cock and bull story. ನಮ್ಮ ತೇಜಸ್ವಿ ಅವರು ಕೂಡ ಮಾರನ್ಗೆ ಹೇಳ್ತಾರೆ, ನೀನು ಹೇಳೋದೆಲ್ಲ ಬರೀ ಸುಳ್ಳು ಕತೆ, ನೀನು ನಿಜವನ್ನು ಹೇಳೋದೇ ಇಲ್ಲ. ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂದರೆ ಕಟ್ಟುಕತೆ, ಹೇಳೋದ್ರಲ್ಲಿ ಸತ್ಯ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಟೋಟಲಿ ಫ್ಯಾಬ್ರಿಕೇಟೆಡ್ ಅಂದರೆ ನೀನೇ ಹೆಣದಿರ್ತಕ್ಕಂತಹ ಕತೆಗಳಿವೆಲ್ಲ ಅಂತ ಹೇಳ್ತಾ ಇದ್ದಾರೆ. ಇಫ್ ಯು ಹ್ಯಾಡ್ gone and searched near the bamboo bush where you hurt your hand, would you not have found the leaf and the plant? ನಿನಗೆ ಗಾಯ ಎಲ್ಲಾಗಿತ್ತೋ ಅಲ್ಲೇ ತಾನೇ ನೀವು ಆ ಒಂದು ಎಲೆಯನ್ನು ತೆಗೆದುಕೊಂಡು ಕಟ್ಟಿದ್ದು. ಸೊ ಆ ಎಲ್ಲಿ ಗಾಯ ಆಗಿತ್ತೋ ಅಲ್ಲಿಗೆ ಹೋಗಿ ಹುಡುಕಿದ್ರೆ ಖಂಡಿತ ನಿಮಗೆ ಸಿಗ್ತಾ ಇತ್ತಲ್ಲ ಅಂತೇಳಿ ತೇಜಸ್ವಿ ಅವರು ಕೇಳ್ತಾರೆ. ಟು ವಿಚ್ he replied with another story that the mongoose and the cow call also knew about this plant, and that when they go hunting snakes, if they are bitten by poisonous snakes, they immediately chew this leaf and thus cure themselves. ಇಲ್ಲಿ ಮಾರ ಹೇಳ್ತಕ್ಕಂತಹ ಮತ್ತೊಂದು ಕಥೆಯನ್ನು ನಾವು ನೋಡಬಹುದು. ನೋಡಿ, ಆ ಒಂದು ಬಳ್ಳಿಯ ಬಗ್ಗೆ ಮಂಗೂಸ್ ಮತ್ತು ಕೌಕಾಲ್ ಈ ಎರಡಕ್ಕೂ ಕೂಡ ತಿಳಿದಿದೆ. ಮಂಗೂಸ್ ಮತ್ತು ಕೌಕಾಲ್ ಕಾಮನ್ ಆಗಿ ಸ್ನೇಕ್ಸ್ ಅಂದರೆ ಹಾವುಗಳನ್ನು ಬೇಟೆ ಆಡ್ತಕ್ಕಂತಹವುಗಳಾಗಿದ್ದಾವೆ. ಸೊ ಇವು ಆ ಹಾವನ್ನು ಬೇಟೆ ಆಡಲಿಕ್ಕೆ ಅಂತ ಹೋದಾಗ ಅಪ್ಪಿ ತಪ್ಪಿ ಆ ಒಂದು ಪಾಯ್ಸನಸ್ ಸ್ನೇಕ್ಗಳು ಅಂದರೆ ವಿಷಪೂರಿತವಾಗಿರ್ತಕ್ಕಂತಹ ಹಾವುಗಳು ಏನಾದರೂ ಇವುಗಳನ್ನು ಕಚ್ಚಿದ್ರೆ ಈ ಮಂಗೂಸ್ ಮತ್ತು ಕೌಕಾಲ್ ಏನು ಮಾಡ್ತವೆ, ಈ ಎಲೆಗಳನ್ನು ತಿಂದುಬಿಡ್ತವೆ. ಅದರಿಂದ ಅವುಗಳ ಒಂದು ವಿಷ ಹೊರಟು ಹೋಗುತ್ತೆ. ಅವುಗಳು ತಮ್ಮನ್ನೇ ತಾವು ಕ್ಯೂರ್ ಮಾಡ್ಕೊಳ್ಳಿಕ್ಕೆ ಈ ಒಂದು ಪ್ಲಾಂಟನ್ನು ಬಳಸ್ತವೆ ಅಂತಕ್ಕಂತಹ ಮತ್ತೊಂದು ಸ್ಟೋರಿಯನ್ನು ಹೇಳ್ತಾನೆ. ಇನ್ನು ಅವನು ಹಲ್ಲುಗಳನ್ನು ಕಳೆದುಕೊಂಡಿರ್ತಾನೆ, ಅದರ ಕುರಿತು ಮತ್ತೊಂದು ಸ್ಟೋರಿಯನ್ನು ಇಲ್ಲಿ ನಮ್ಮ ರೈಟರ್ಗೆ ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಆನ್ ದ ರೈಟ್ ಸೈಡ್ ಆಫ್ ಹಿಸ್ ಮೌತ್. ಹಿ ಹ್ಯಾಡ್ ಟು ಚ್ಯೂ ಎವ್ರಿಥಿಂಗ್ ಆನ್ ದ ಲೆಫ್ಟ್ ಸೈಡ್. ನೋಡಿ, ಅವನ ರೈಟ್ ಸೈಡ್ ಯಾವುದೇ ಹಲ್ಲುಗಳು ಇರೋದಿಲ್ಲ, ಎಲ್ಲ ಉದುರು ಹೋಗಿರ್ತವೆ. ಲೆಫ್ಟ್ ಸೈಡ್ ಮಾತ್ರ ಅವನಿಗೆ ಹಲ್ಲುಗಳಿರ್ತವೆ. ಏನಾದರೂ ತಿನ್ನಬೇಕು ಅಂದರೆ ತನ್ನ ಬಾಯಲ್ಲಿ ಲೆಫ್ಟ್ ಸೈಡಿಂದಾನೇ ಅವನು ಅಗಿಬೇಕಾಗಿರುತ್ತೆ. He was aged and perhaps they had fallen off naturally, but why only one side? I was curious. ನೋಡಿ, ಹಲ್ಲುಗಳು ವಯಸ್ಸಾಗಿದೆ ನಿಜ, ಹಾಗಾಗಿ ಉದುರಿದವೆ ಅಂತ ಅನ್ಕೋಬಹುದು. ಆದರೆ ಒಂದೇ ಸೈಡ್ ಅಂದರೆ ರೈಟ್ ಸೈಡ್ ಮಾತ್ರ ಯಾಕೆ ಹಲ್ಲುಗಳು ಉದುರಿದಾವೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ನಮ್ಮ ರೈಟರ್ ಅವ್ರನ್ನ ಕಾಡುತ್ತೆ. One day I asked him how he had come to lose all the teeth only on one side. ಯಾಕಪ್ಪ ನೀನು ಒಂದೇ ಸೈಡ್ ಎಲ್ಲ ಹಲ್ಲುಗಳನ್ನು ಕಳ್ಕೊಂಡಿದೆಯಾ ಅಂತೇಳಿ ಒಂದು ದಿನ ಕೇಳ್ತಾರೆ. ಹಿ ಟೋಲ್ಡ್ ಮೀ ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ. ಎಸ್, ನೋಡಿ, ಆ ಹಲ್ಲುಗಳ ಕುರಿತು ಏನು ಸ್ಟೋರಿ ಹೇಳ್ತಾನೆ ಅಂತಕ್ಕಂಥದ್ದನ್ನು. ಇಟ್ ಸೀಮ್ಸ್ ದ್ಯಾಟ್
ದೇ ಹ್ಯಾಡ್ ಫಾಲನ್ ಔಟ್ ಲಾಂಗ್ ಅಗೋ. ಈಗ ಅವು ಉದುರಿ ಹೋಗಿರೋದೆಲ್ಲ ತುಂಬ ದಿನಗಳ ಹಿಂದೆನೆ ಹಲ್ಲುಗಳು ಹೋಗಿದ್ದಾವೆ. ಆ್ಯಂಡ್ ನಾಟ್ ಆಸ್ ಎ ರಿಸಲ್ಟ್ ಆಫ್ ಹೀಸ್ ಅಡ್ವಾನ್ಸಿಂಗ್ ಏಜ್ ಆಗಿರೋದಕ್ಕೆ ಆ ಹಲ್ಲುಗಳು ಉದುರಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. Once he had laid a trap in the forest to catch rabbits. He was worried that somebody else may get there before him in the morning and take away his catch. So he went into the forest before daybreak. The trap was empty. Yes, ಒಂದಿನ ಏನು ಮಾಡಿರ್ತಾನೆ, ಮಾರ ರ್ಯಾಬಿಟ್ ಅಂದರೆ ಮೊಲಗಳು ಅಂತೇಳಿ. ಸೊ ಮೊಲಗಳನ್ನು ಬೇಟೆ ಆಡಲಿಕ್ಕೆ ಅಂತ ಹೋಗಿರ್ತಾನೆ, ಅಂದರೆ ಕ್ಯಾಚ್ ಮಾಡಲಿಕ್ಕೆ ಅಂತ ಒಂದು ಬಲೆಯನ್ನು ಟ್ರ್ಯಾಪನ್ನು ಹಾಕಿರ್ತಾನೆ. ಸೊ ನೆಕ್ಸ್ಟ್ ಮಾರ್ನಿಂಗ್ ಯಾರಾದರೂ ಅಪ್ಪಿ ತಪ್ಪಿ ನನ್ನ ಒಂದು ಏನು ಮೊಲಗಳನ್ನು ತೆಗೆದುಕೊಂಡು ಹೋಗ್ಬೋದು, ಅಂದರೆ ಇವನೇನು ಆ ಟ್ರ್ಯಾಪನ್ನು ಸೆಟ್ ಮಾಡಿ ಬಂದಿರ್ತಾನೋ ಅದನ್ನು ತೆಗೆದುಕೊಂಡು ಹೋದರೆ ಕಷ್ಟ ಅಂಥೇಳಿ ಬೇಗನೆ ಮಾರ್ನಿಂಗ್ ಇವನು ಎದ್ಬಿಟ್ಟು ಆ ಒಂದು ಪ್ಲೇಸ್ಗೆ ಹೋಗಿ ನೋಡ್ತಾನೆ. ಅಲ್ಲಿ ಯಾವುದೇ ಒಂದು ರ್ಯಾಬಿಟ್ ಕೂಡ ಕ್ಯಾಚ್ ಆಗಿರೋದಿಲ್ಲ. ಹಾಗಾಗಿ ಅವನಿಗೆ ಒಂದು ಟೈಮ್ ಇರುತ್ತೆ. ಅವನೇನು ಮಾಡ್ತಾನೆ, ನೋ ರ್ಯಾಬಿಟ್ ಹ್ಯಾಡ್ ವಾಕ್ಡ್ ಇನ್ ಟು ಇಟ್. ಯಾವುದೇ ಒಂದು ರ್ಯಾಬಿಟ್ ತನ್ನ ಟ್ರ್ಯಾಪ್ ಒಳಗಡೆ ಬಿದ್ದಿಲ್ಲ ಅಂತಕ್ಕಂಥದ್ದು ಮಾರಾನಿಗೆ ತಿಳಿಯುತ್ತೆ. ಸಿನ್ಸ್ ದೇರ್ ವಾಸ್ ಎ ಸ್ಟ್ರೀಮ್ ಫ್ಲೋಯಿಂಗ್ ನಿಯರ್ ಬೈ, ಮಾರಾ ಡಿಸೈಡೆಡ್ ಟು ಬ್ರಷ್ ಹಿಸ್ ಟೀತ್ ಆ್ಯಂಡ್ ವಾಶ್ ಹಿಸ್ ಫೇಸ್ ಬಿಫೋರ್ ಟ್ರೆಕ್ಕಿಂಗ್ ಬ್ಯಾಕ್ ಹೋಮ್. ಈಗ ಮೊಲ ಏನೋ ಬಿದ್ದಿಲ್ಲ ಆ ಒಂದು ಟ್ರ್ಯಾಪ್ಗೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ನಿಯರ್ ಬೈ ಒಂದು ಸ್ಟ್ರೀಮ್ ಹರಿತಾ ಇರುತ್ತೆ. ಆ ಸ್ಟ್ರೀಮ್ ಹತ್ರ ಹೋಗ್ಬಿಟ್ಟು ತನ್ನ ಹಲ್ಲುಗಳನ್ನು ಉಜ್ಜಿ ಮುಖವನ್ನು ತೊಳೆದುಕೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದಾನೆ. ವೆನ್ ಈ ಬ್ರೋಕ್ ಎ ಸ್ಮಾಲ್ ಸ್ಟಿಕ್ ಫ್ರಾಮ್ ಎ ನಿಯರ್ ಬೈ ಪ್ಲಾಂಟ್ ಟು ಬ್ರಷ್ ಅ ಥರ್ಡ್ ಆರ್ ಫೋರ್ತ್ ಟೈಮ್ ಹಿ ಫೆಲ್ಟ್ ಎ ಸಾವರ್ ಟೇಸ್ಟ್ ಇನ್ ದ ಮೌತ್. ಅಲ್ಲೇ ಹತ್ತಿರದಲ್ಲಿರ್ತಕ್ಕಂತಹ ಗಿಡಗಳಿಂದ ಕಡ್ಡಿಗಳನ್ನು ಮುರಿದುಕೊಂಡು ಹಲ್ಲನ್ನು ಉಜ್ತಾ ಇರ್ತಾನೆ. ಹೀಗೆ 3-4 ಗಿಡಗಳಿಂದ ಒಂದು ಸಣ್ಣ ಸ್ಟಿಕ್ಕನ್ನು ಮುರಿದುಕೊಂಡು ಹಲ್ಲು ಉಜ್ತಾ ಇರ್ತಾನೆ. ಒಂದು ಸಾರಿ ಏನಾಗ್ಬಿಡುತ್ತೆ, ಅವನಿಗೆ ಬಾಯಲ್ಲಿ ಹುಳಿಯಾಗಿರ್ತಕ್ಕಂಥ ಒಂದು ರುಚಿ ಬರ್ತಾ ಇರುತ್ತೆ ಆ ಹಲ್ಲನ್ನು ಉಜ್ಕೊಳ್ಬೇಕಾದ್ರೆ. ಸೊ ಏನು ಮಾಡ್ತಾನೆ, ಹಿ ಥಾಟ್ ದ್ಯಾಟ್ ದೇರ್ ವಾಸ್ ಸಮಥಿಂಗ್ ರಾಂಗ್ ವಿತ್ ದ ಸ್ಟಿಕ್ ಆ್ಯಂಡ್ ಥ್ರೂ ಇಟ್. ಏನೋ ರಾಂಗ್ ಇದೆ ಈ ಒಂದು ಸ್ಟಿಕ್ಕಲ್ಲಿ ಅಂತೇಳಿ ಅದನ್ನು ಉಗಿತಾನೆ ಮತ್ತು ಆ ಒಂದು ಸ್ಟಿಕ್ಕನ್ನು ಬಿಸಾಕ್ತಾನೆ. ಬಿಫೋರ್ ಹಿ ಕುಡ್ ಟ್ರೈ ಅನದರ್ ಸ್ಟಿಕ್ he wanted to rinse his mouth. He took some water from the stream, put it into his mouth, and after churning it around in his mouth, spat it out. Surprise! All the teeth which had been touched by that stick tumbled out of his mouth. ತನ್ನ ಬಾಯಲ್ಲಿ ಏನು ಹುಳಿಯಾಗಿ ರುಚಿ ಬರ್ತಾ ಇತ್ತು ಅದೆಲ್ಲವನ್ನು ಉಳಿದು ಮತ್ತೊಂದು ಬೇರೆ ಸ್ಟಿಕ್ಕನ್ನು ತೆಗೆದುಕೊಂಡು ಹಲ್ಲುಜ್ಜೋಣ ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾನೆ. ಮತ್ತು ಆ ಒಂದು ಸ್ಟ್ರೀಮಲ್ಲಿ ತನ್ನ ಬಾಯನ್ನು ತೊಳೆದುಕೊಂಡು ನಂತರದಲ್ಲಿ ನಾನು ಹಲ್ಲನ್ನು ಉಜ್ಜೋದನ್ನು ಮುಂದುವರಿಸೋಣ ಅಂತೇಳಿ ಬಾಯಲ್ಲಿ ನೀರನ್ನು ಹಾಕ್ಕೊಂಡು ಅದನ್ನು ಚರ್ನಿಂಗ್ ಅಂದರೆ ಬಾಯಿಯ ಸುತ್ತ ಅದನ್ನು ಗುಳುಗುಳು ಮಾಡಿಬಿಟ್ಟು ಆ ನೀರನ್ನು ಕೆಳಗಡೆ ಉಗುಳುತ್ತಾನೆ. ಆ ಉಗುಳ್ತಕ್ಕಂತಹ ಸಂದರ್ಭದಲ್ಲಿ ಒಂದು ಸರ್ಪ್ರೈಸಲ್ಲಿ ಬರುತ್ತೆ. ಅದೇನಪ್ಪ ಅಂದರೆ ಅವನ ಹಲ್ಲುಗಳೇನಿದ್ದಾವೆ ಅಂದರೆ ರೈಟ್ ಸೈಡ್ ಹಲ್ಲುಗಳೇನು ಹೋಗಿದ್ವಲ್ವ ಅವು ಇದ್ಕಿದ್ದ ಹಾಗೆಯೇ ಹೊರಗಡೆ ಬರ್ತಾ ಇದ್ದಾವೆ. ವಿಚ್ ಹ್ಯಾಡ್ ಬಿನ್ ಟಚ್ಡ್ ಬೈ ದಟ್ ಸ್ಟಿಕ್. ಆ ಒಂದು ಸ್ಟಿಕ್ಕನ್ನು ತೆಗೆದುಕೊಂಡು ಯಾವೆಲ್ಲ ಹಲ್ಲುಗಳನ್ನು ಉಜ್ಜಿದ್ನೋ ಆ ಎಲ್ಲ ಹಲ್ಲುಗಳು ಕೂಡ ಈಗ ಬಾಯಿಯಿಂದ ಆಚೆ ಬಂದು ಬಿದ್ದುಬಿಡ್ತವೆ. ಥ್ಯಾಂಕ್ ಗಾಡ್ ಐ ವಾಸ್ ಸೇವ್ಡ್ ಬಿಕಾಸ್ ಐ ಹ್ಯಾಡ್ ನಾಟ್ ಬ್ರಷ್ಡ್ ಆಲ್ ದ ಟೀತ್, ಅದರ್ವೈಸ್ ಐ ವುಡ್ ನಾಟ್ ಹ್ಯಾವ್ ಹ್ಯಾಡ್ ಎನಿ ಟೀತ್ ಲೆಫ್ಟ್ ಟು ಈಟ್ ಇವನ್ ರೈಸ್. ಎಸ್, ದೇವರಿಗೆ ಒಂದು ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾನೆ. ಯಾಕೆಂದರೆ ಕೇವಲ ಬಲಭಾಗದ ಹಲ್ಲುಗಳನ್ನು ಮಾತ್ರ ನಾನು ಉಜ್ಜಿದ್ದೆ, ಅಪ್ಪಿ ತಪ್ಪಿ ಎಲ್ಲ ಹಲ್ಲುಗಳನ್ನು ನಾನೇನಾದರೂ ಉಜ್ಜಿಬಿಟ್ಟಿದ್ರೆ ರೈಸ್ ಕೂಡ ತಿನ್ನೋದು ಕಷ್ಟ ಆಗ್ತಾಯಿತ್ತು. ಯಾಕೆಂದರೆ ಎಲ್ಲ ಹಲ್ಲುಗಳು ಕೂಡ ಹೋಗಿಬಿಡ್ತಾ ಇದ್ವು ಅಂತೇಳಿ ಮಾರ ಅಂದ್ಕೊಳ್ತಾ ಇದ್ದಾನೆ. ಐ ರೆಬ್ಯೂಕ್ಡ್ ಹಿಮ್. ಹೇ ಮಾರ, ಇಫ್ ಯು ವಾಂಟ್ ಟು ಟೆಲ್ ಲೈಸ್ ದೇ ಮಸ್ಟ್ ಬಿ ಅಟ್ ಲೀಸ್ಟ್ ಬಿ ಬಿಲೀವೇಬಲ್. ಮಾರ ನೋಡಪ್ಪ, ನೀನು ಸುಳ್ಳೇನೋ ಹೇಳ್ತೀಯ ನಿಜ, ಆದರೆ ಆ ಸುಳ್ಳನ್ನು ನಂಬೋ ಹಾಗಾದರೂ ಇರಲಿ ಆ ಸುಳ್ಳುಗಳು ಅಂತೇಳಿ ನಮ್ಮ ರೈಟರ್ ಕಾಲೆಳಿತಾ ಇದ್ದಾರೆ. ಅಂದರೆ ನೀನು ಏನು ಹೇಳ್ತಾ ಇದೆಯೋ ಅದೆಲ್ಲ ಸುಳ್ಳು ಅಂತ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಮಾರ ಸೆಡ್, ಕಾಂಟ್ ಯು ಸಿ ದ್ಯಾಟ್ ಐ ಹ್ಯಾವ್ ಲಾಸ್ಟ್ ಆಲ್ ದೋಸ್ ಟೀತ್. ನಿಮಗೆ ಕಾಣಿಸ್ತಾ ಇಲ್ವಾ ನನ್ನ ಎಲ್ಲ ಹಲ್ಲುಗಳು ಕಳೆದೋಗಿರ್ತಕ್ಕಂಥವು ಬಲಭಾಗದಲ್ಲಿ ಅಂತ ಹೇಳ್ತಾನೆ. ದೆನ್ ಕಮ್ ಆ್ಯಂಡ್ ಶೋ ಮಿ ದ ಪ್ಲ್ಯಾಂಟ್. ಹಾಗಾದರೆ ಆ ಪ್ಲ್ಯಾಂಟನ್ನು ತೋರಿಸುಬಾ ಅಂತ ಕರೀತಾರೆ. How can I show you that plant? There are hundreds of plants in the forest. You can do one thing, sir. You can try brushing your teeth with each of them. Then we can find out which one has this effect. ಎಸ್, ಆ ಒಂದು ಬಳ್ಳಿಯನ್ನು ಹುಡುಕೋದಾದರೂ ಹೇಗೆ, ಆ ಸಸ್ಯವನ್ನು ನಾನು ಹೇಗೆ ಹುಡುಕ್ಲಿ, ಅದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಯಾಕೆಂದರೆ ಸುಮಾರು ಹಂಡ್ರೆಡ್ಸ್ ಆಫ್ ಪ್ಲ್ಯಾಂಟ್ಸ್ ಇದ್ದಾವೆ, 100 ಪ್ಲ್ಯಾಂಟ್ಗಳು ಈಗ ಫಾರೆಸ್ಟಲ್ಲಿದ್ದಾವೆ. ಅದರಲ್ಲಿ ಯಾವುದು ಅಂತ ಹುಡುಕೋದು ಕಷ್ಟ ಆಗುತ್ತೆ. ನೀವೇ ಒಂದು ಕೆಲಸ ಮಾಡಿ ಸರ್, ಏನಪ್ಪ ಅಂದರೆ ನೀವೇನೇ ನಿಮ್ಮ ಹಲ್ಲುಗಳನ್ನು
ಬ್ರಷ್ ಮಾಡ್ತಾ ಹೋಗಿ ಕೆಲವೊಂದಿಷ್ಟು ಆ ಸ್ಟಿಕ್ಸ್ಗಳನ್ನು ತೆಗೆದುಕೊಂಡು ನಿಮಗೆ ಗೊತ್ತಾಗುತ್ತೆ. ದೆನ್ ವಿ ಕ್ಯಾನ್ ಫೈಂಡ್ ಔಟ್ ವಿಚ್ ಒನ್ ಹ್ಯಾಸ್ ದಿಸ್ ಎಫೆಕ್ಟ್, ಯಾವುದರಿಂದ ಹಲ್ಲುಗಳು ಉದುರ್ತವೆ ಅಂತಕ್ಕಂಥದ್ದನ್ನು ನೀವೇ ಕಂಡುಹಿಡಿದು ಬಿಡಿ ಅಂತೇಳಿ ಮಾರ ಹೇಳ್ತಾ ಇದ್ದಾನೆ. Why should I? You are the one who is lying. So you have to brush your teeth with all those plants and discover the right one. ಯಾಕೆ ನಾನು ಹೇಳಬೇಕು, ನೀನೇ ಹೇಳಬೇಕು, ನೀನೇ ಮಾಡಬೇಕು, ನೀನೇ ಹಲ್ಲು ಉಜ್ಬೇಕು. ಯಾಕೆ ಅಂದರೆ ಸುಳ್ಳು ಹೇಳ್ತಾ ಇರತಕ್ಕಂಥದ್ದು ನಾನಲ್ಲ, ನೀನು. ಅದೇ ಕಾರಣದಿಂದ ನೀನೇ ಆ ಒಂದು ಪ್ಲ್ಯಾಂಟನ್ನು ಕಂಡುಹಿಡಿಬೇಕು ಅಂತೇಳಿ ಮತ್ತೆ ರೈಟರ್ ಹಂಗೆ ರಿಪ್ಲೈ ಕೊಡ್ತಾರೆ. ಮೈ ಗಾಡ್, ದೇರ್ ಆರ್ ಸೋ ಮೆನಿ ಪ್ಲ್ಯಾಂಟ್ಸ್ ಇನ್ ದ ಫಾರೆಸ್ಟ್. ಐ ವೋಂಟ್ ಲಿವ್ ಲಾಂಗ್ ಎನಫ್ ಟು ಟ್ರೈ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ಎಸ್, ನೂರಾರು ಸಾವಿರಾರು ಪ್ಲ್ಯಾಂಟ್ಗಳು ಆ ಒಂದು ಫಾರೆಸ್ಟಲ್ಲಿದ್ದಾವೆ. ಅವೆಲ್ಲವನ್ನು ಟ್ರೈ ಮಾಡೋವಷ್ಟು ವಯಸ್ಸು ನನಗೆ ಈಗ ಉಳಿದಿಲ್ಲ ಅಂಥೇಳಿ ಹೇಳ್ತಾನೆ. ಹೇ ಮಾರ, ಇಫ್ ಯು ಕೀಪ್ ಟ್ರೈಯಿಂಗ್ ಔಟ್ ಡಿಫ್ರೆಂಟ್ ಒನ್ಸ್ ಯು ಮೇ ಫೈಂಡ್ ಒನ್ ವಿಚ್ ಈಸ್ ಗೋಯಿಂಗ್ ಟು ಮೇಕ್ ಯುವರ್ ಟೀತ್ ಕಮ್ ಬ್ಯಾಕ್. ನೀನು ಹಾಗೆ ಟ್ರೈ ಮಾಡ್ತಾ ಇರು, ಆ ಪ್ಲ್ಯಾಂಟ್ಗಳನ್ನು ಯೂಸ್ ಮಾಡಿಕೊಂಡು ಹಲ್ಲನ್ನು ಉಜ್ತಾ ಇರು. ಅಪ್ಪಿ ತಪ್ಪಿ ನಿನ್ನ ಕಳೆದು ಹೋಗಿರ್ತಕ್ಕಂತಹ ಹಲ್ಲುಗಳು ಮತ್ತೆ ವಾಪಸ್ ಬಂದರೂ ಬರ್ಬೋದು ಅಂತೇಳಿ ತಮಾಷೆ ಮಾಡ್ತಾ ನಮ್ಮ ರೈಟರ್ ಮಾರಾನಿಗೆ ಹೇಳ್ತಾರೆ. ಹೌ ಕ್ಯಾನ್ ಐ ಸೇ ವಿಚ್ ಟೈಪ್ ಆಫ್ ಪ್ಲ್ಯಾಂಟ್ ಐ ವಿಲ್ ಸ್ಟಂಬಲ್ ಅಪಾನ್? ಜಸ್ಟ್ ಮೈ ಬ್ಯಾಡ್ ಲಕ್ ಇಫ್ ಐ ಗೆಟ್ ಒನ್ ವಿಚ್ ಕಿಲ್ಸ್ ಮೀ. ಯಾವ ರೀತಿ ನನಗೆ ಗೊತ್ತಾಗಬೇಕು ಯಾವ ಪ್ಲ್ಯಾಂಟಿಂದ ಹಲ್ಲು ಬರುತ್ತೆ ಅಂತ? ಅಪ್ಪಿ ತಪ್ಪಿ ನಾನು ಯಾವುದಾದ್ರೂ ಒಂದು ವಿಷಪೂರಿತವಾಗಿರ್ತಕ್ಕಂತಹ ಪ್ಲ್ಯಾಂಟನ್ನು ತೆಗೆದುಕೊಂಡು ಹಲ್ಲುಜ್ಬಿಟ್ರೆ ಬ್ಯಾಡ್ ಲಕ್ಕಿಂದ ನಾನು ಸತ್ತೇ ಹೋಗ್ಬೋದು, ನಾನು ಆ ಒಂದು ಸಸಿಯಿಂದ ಸಾವನ್ನಪ್ಪಬಹುದು ಅಂತೇಳಿ ಮಾರ ರಿಪ್ಲೈ ಕೊಡ್ತಾನೆ. ದೆನ್ ವೈ ಆರ್ ಯು ಆಸ್ಕಿಂಗ್ ಮೀ ಟು ಟ್ರೈ? ಅಲ್ಲಪ್ಪ, ಈಗ ನಿನಗೆ ಸಾವಿನ ಬಗ್ಗೆ ಭಯ ಇದೆ, ಬಟ್ ನನಗೆ ಮಾತ್ರ ಟ್ರೈ ಮಾಡಿ ಸರ್ ಅಂತ ನೀನು ಹೇಳ್ತಾ ಇದೆಯಲ್ಲ ಅಂಥೇಳಿ ತೇಜಸ್ವಿ ಅವರು ಕೇಳ್ತಾರೆ. ಬಿಕಾಸ್ ಯು ಆರ್ ದ ಒನ್ ಹೂ ಈಸ್ ಅಕ್ಯೂಸಿಂಗ್ ಮೀ ಆಫ್ ಲೈಯಿಂಗ್. ಯಾಕೆಂದರೆ ನೀವೇ ಅಲ್ವಾ ನಾನು ಸುಳ್ಳು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇರೋದು, ಹಾಗಾಗಿ ಟ್ರೈ ಮಾಡಿ ಅಂತ ನಾನು ಹೇಳಿದೆ ಅಂತ ಮಾರ ಹೇಳ್ತಾನೆ. ಸಪೋಸ್ ಯು ಕಮ್ ಅಪಾನ್ ದ ಒನ್ ದ್ಯಾಟ್ ವಿಲ್ ಬ್ರಿಂಗ್ ಬ್ಯಾಕ್ ಯುವರ್ ಯೂತ್. ಅಲ್ಲ, ಸಾಯೋದಿರಲಿ, ಅಪ್ಪಿತಪ್ಪಿ ನಿನ್ನ ಕಳೆದು ಹೋಗಿರ್ತಕ್ಕಂತಹ ಯೌವನ ಏನಾದರೂ ಅಪ್ಪಿತಪ್ಪಿ ವಾಪಸ್ ಬರ್ಬೋದಲ್ವಾ, ಅದಕ್ಕಾದರೂ ನೀನು ಟ್ರೈ ಮಾಡಬೇಕು ಅಂತ ಮತ್ತೆ ತಮಾಷೆ ಮಾಡ್ತಾ ರೈಟರ್ ಹೇಳ್ತಾರೆ. ಆಗ ಮಾರ ಕೊಡ್ತಕ್ಕಂತಹ ರಿಪ್ಲೈ ತುಂಬಾ ಫನ್ನಿ ಆಗಿರುತ್ತೆ. ಐ ಡೋಂಟ್ ಇವನ್ ವಾಂಟ್ ದ್ಯಾಟ್. ಇಫ್ ಐ ಬಿಕಮ್ ಯಂಗ್ ಐ ವಿಲ್ ಹ್ಯಾವ್ ಟು ಮ್ಯಾರಿ ಅಗೇನ್. ಬೇಡ ಬೇಡ, ನಾನು ಮತ್ತೆ ಯಂಗ್ ಆಗ್ತಕ್ಕಂಥದ್ದು ಬೇಡವೇ ಬೇಡ, ಯಾಕೆಂದರೆ ಯಂಗ್ ಆದರೆ ಮತ್ತೆ ನಾನು ಮದುವೆ ಆಗಬೇಕಾಗುತ್ತೆ, ಬೇಡ ಅಂತೇಳಿ ಮಾರ ಹೇಳ್ತಾನೆ. ಲೆಟ್ ದಟ್ ಬಿ, but don't think that such a plant does not exist in our forest, he said and told me another story. ಎಸ್, ಏನಾದರೂ ಇರಲಿ, ಆ ಒಂದು ಪ್ಲ್ಯಾಂಟ್ ಇಲ್ಲವೇ ಇಲ್ಲ ಅಂತ ನೀವು ಹೇಳಿಬಿಡಿ, ಖಂಡಿತ ನಮ್ಮ ಒಂದು ಫಾರೆಸ್ಟಲ್ಲಿ ಅಂತಹ ಒಂದು ಪ್ಲ್ಯಾಂಟ್ ಖಂಡಿತವಾಗ್ಲೂ ಇದೆ, ನೀವು ಇದನ್ನು ನಂಬಲೇಬೇಕು ಅಂತೇಳಿ ಮಾರ ಹೇಳ್ತಾನೆ. ಅದರ ಜೊತೆಗೆ ಇನ್ನೊಂದು ಸ್ಟೋರಿಯನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಲಾಂಗ್ ಅಗೋ ಮಾರಾ ಆ್ಯಂಡ್ ಅ ಫ್ರೆಂಡ್ ಆಫ್ ಹೀಸ್ ಲೇಡ್ ಎ ಟ್ರ್ಯಾಪ್ ಆ್ಯಂಡ್ ಕಾಟ್ ಅ ಬಾರ್ಕಿಂಗ್ ಡೀರ್. ಎಸ್, ಒಂದು ಜಿಂಕೆಯನ್ನು ಇವ್ರು ಏನು ಮಾಡ್ತಾರೆ, ಒಂದು ಸಾರಿ ಬೇಟೆ ಆಡಿರ್ತಾರೆ, ಟ್ರ್ಯಾಪಲ್ಲಿ ಸಿಲ್ಕ್ ಹಾಕೊಳ್ಳೋ ಹಾಗೆ ಮಾಡಿರ್ತಾರೆ ಇವನು ಮತ್ತು ಇವನ ಫ್ರೆಂಡ್. ಆಸ್ ದೇ ಹ್ಯಾಡ್ ಟು ಡಿವೈಡ್ ಇಟ್ ಈಕ್ವಲಿ ಬಿಟ್ವೀನ್ ದೆಮ್, ದೇ ಟುಕ್ ಇಟ್ ನಿಯರ್ ಟು ದ ಸ್ಟ್ರೀಮ್, ಸ್ಕಿನ್ಡ್ ಇಟ್, ಕ್ಲೀನ್ಡ್ ಆ್ಯಂಡ್ ಡಿವೈಡೆಡ್ ದ ಮೀಟ್. ದೇ ರ್ಯಾಪ್ಡ್ ದೇರ್ ಪೋರ್ಷನ್ಸ್ ಇನ್ ಸಮ್ ಲೀವ್ಸ್ ಆ್ಯಂಡ್ ಬ್ರಾಟ್ ದೆಮ್ ಹೋಮ್. ಎಸ್, ಆ ಒಂದು ಜಿಂಕೆನ ಡಿಯರನ್ನು ಏನು ಮಾಡ್ತಾರೆ ಇವರು, ಸಮನಾಗಿ ಹಂಚ್ಕೋಬೇಕಲ್ವಾ, ಅದನ್ನು ಕತ್ತರಿಸ್ತಾರೆ ಮತ್ತು ಆ ಮಾಂಸವನ್ನು ಇಬ್ಬರು ಕೂಡ ಸಮಾನಾಗಿರ್ತಕ್ಕಂತಹ ಒಂದು ಪ್ರಮಾಣದಲ್ಲಿ ಅದನ್ನು ಡಿವೈಡ್ ಮಾಡ್ಕೊಳ್ತಾರೆ. ಅದನ್ನೆಲ್ಲ ತೊಳೆದ್ಬಿಟ್ಟು ಏನು ಮಾಡ್ತಾರೆ, ಹತ್ತಿರದಲ್ಲೇ ಇರ್ತಕ್ಕಂತಹ ಕೆಲವೊಂದಿಷ್ಟು ಎಲೆಗಳಲ್ಲಿ ಆ ಮಾಂಸವನ್ನು ಇವರು ಇಟ್ಕೊಳ್ತಾರೆ. ಎಲೆಗಳ ಸುತ್ತಕೊಂಡು ಇವರು ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿರ್ತಾರೆ. ಇನ್ ಮಾರಾಸ್ ಹೌಸ್ ದೇ ಗಾಟ್ ರೆಡಿ ಟು ಕುಕ್. ಆ ಒಂದು ಜಿಂಕೆಯ ಮಾಂಸವನ್ನು ಬೇಯಿಸಲಿಕ್ಕೆ ರೆಡಿ ಮಾಡ್ಕೊಳ್ತಾರೆ. ದೇ ಪ್ರಿಪೇರ್ಡ್ ದ ಮಸಾಲಾ ವಿತ್ ಸ್ಪೈಸಸ್, ಪುಟ್ ದ ವಾಟರ್ ಟು ಬಾಯ್ಲ್ ಆ್ಯಂಡ್ ಓಪನ್ ದ ಪ್ಯಾಕೆಟ್ ಟು ಟೇಕ್ ಔಟ್ ದ ಮೀಟ್. ಸರ್ಪ್ರೈಸ್ ಆಫ್ ಸರ್ಪ್ರೈಸಸ್, ಇನ್ಸ್ಟೆಡ್ ಆಫ್ ದ ಮೀಟ್ ದೇರ್ ವಾಸ್ ಅ ಲಿವ್ ವೈಲ್ಡ್ ಬಗ್. ಎಸ್, ನೋಡಿ, ಆ ಒಂದು ಮಾಂಸವನ್ನು ತೆಗಿಲಿಕ್ಕೆ ಎಲ್ಲ ಮಸಾಲವನ್ನು ರೆಡಿ ಮಾಡ್ಕೊಳ್ತಾರೆ ಅಡುಗೆ ಮಾಡಲಿಕ್ಕೆ ಅಂತೇಳಿ. ಸೊ ಆ ಎಲೆಗಳನ್ನು ಓಪನ್ ಮಾಡಿದ ತಕ್ಷಣವೇ ಅಲ್ಲಿ ಅವ್ರಿಗೆ ಏನು ಕಾಣಿಸುತ್ತೆ ಅಂದರೆ ಜೀವಂತ ಇರತಕ್ಕಂತಹ ಪ್ರಾಣಿ ಅದರೊಳಗಡೆ ಕಾಣಿಸುತ್ತೆ. ದ ಮೂಮೆಂಟ್ ಇಟ್ ಸಾ ಮಾರಾ, ಇಟ್ ಜಂಪ್ಡ್ ಅಪ್ ಆ್ಯಂಡ್ ರ್ಯಾನ್ ಔಟ್ ಆಫ್ ಹಿಸ್ ಹೌಸ್. ಆ ಒಂದು ವೈಲ್ಡ್ ಬಗ್ ಏನಿತ್ತು ನೋಡಿದ ತಕ್ಷಣವೇ ಮಾರಾನನ್ನು ಅಲ್ಲಿಂದ ಜಂಪ್ ಮಾಡಿ ಓಡಿ ಹೋಗಿಬಿಡುತ್ತೆ. ವೆನ್ ಮಾರಾ ವಾಸ್ ಟ್ರೈಂಗ್ ಟು ಕ್ಯಾಚ್ ಇಟ್, ಆ್ಯಸ್ ಯೂಸುವಲ್ ಮಾರಾಸ್ ವೈಫ್ ಇಗ್ನೋರೆಂಟ್ಲಿ ಟುಕ್ ದ ಲೀವ್ಸ್ ಆ್ಯಂಡ್ ಥ್ರೂ ದೆಮ್ ಇನ್ ಟು ದ ಫೈರ್. ಆ ಒಂದು ವೈಲ್ಡ್ ಬಕ್ಕನ್ನು ಹಿಡ್ಕೊಳ್ಳಿಕ್ಕೆ ಮಾರ ಹೊರಗಡೆ ಓಡೋಗ್ತಾನೆ. ಇಗ್ನೋರೆಂಟ್ ಅಂದರೆ ಜ್ಞಾನ ಇಲ್ಲದೆ ಇರತಕ್ಕಂತಹ ಅವನ ಹೆಂಡತಿ ಏನು ಮಾಡಿಬಿಡ್ತಾಳೆ, ಆ ಎಲೆಗಳನ್ನು ತೆಗೆದುಕೊಂಡು ಬೆಂಕಿಗೆ ಹಾಕಿ ಸುಟ್ಟು ಬಿಡ್ತಾಳೆ. ಈ ಒಂದು ಕಥೆಯನ್ನು ಕೂಡ ಮಾರ ನಮ್ಮ ರೈಟರ್ಗೆ ಹೇಳ್ತಾ ಇದ್ದಾನೆ.
When I heard this story, I was speechless and I did not ask Mara for any elaboration or expansion because this was the height of his inventive genius. ಆ ಒಂದು ಮಾರಾನ ಕಥೆಯನ್ನು ಕೇಳಿದಂತಹ ನಮ್ಮ ರೈಟರ್ ಒಂದೇ ಒಂದು ಅಕ್ಷರನೂ ಕೂಡ ಮಾತಾಡೋದಿಲ್ಲ, ಸುಮ್ಮನೆ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಇದು ಮಾರನ ಕಟ್ಟುಕತೆಯಾಗಿದೆ, ತುಂಬ ಜೀನಿಯಸ್ ಆಗಿದ್ದಾನೆ ಇವನು, ಇಂತಹ ಅದ್ಭುತ ಕಥೆಯನ್ನು ಇವನು ಹೆಣೆದಿದ್ದಾನೆ ಅಂದರೆ ಇದಕ್ಕಿನ ಪ್ರಶ್ನೆ ಕೇಳಿದ್ರು ವೇಸ್ಟೇ ಅಂಥೇಳಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಇಟ್ ಈಸ್ ನೋ ವಂಡರ್ ದ್ಯಾಟ್ ದ ವೈಟ್ ಮ್ಯಾನ್ ಆಫ್ ಹುಲಿಹಿಂಡಾಲು was prepared to give away his entire estate in exchange for these wonder plants. ಎಸ್, ಇವನು ಹೇಳ್ತಕ್ಕಂತಹ ಆ ಪ್ಲ್ಯಾಂಟ್ ಏನಿದೆನೋ ಅಂದರೆ ಅದ್ಭುತ ಶಕ್ತಿಯನ್ನು ಹೊಂದಿರತಕ್ಕಂತಹ ಒಂದು ಪ್ಲ್ಯಾಂಟ್ ಏನಿದೆನೋ, ಈ ಒಂದು ಕಥೆಯನ್ನು ಆ ಒಂದು ಡಾಕ್ಟರ್ ಅಂದರೆ ಹುಲಿನಾಡಿಗೆ ಇವನು ಒಂದ್ಸಾರಿ ಹೋಗಿರ್ತಾನಲ್ವ ಹಾಸ್ಪಿಟ್ಲಿಗೆ ಅಂತೇಳಿ ಹುಲಿಹಿಂಡಾಲಿಗೆ, ಆ ಡಾಕ್ಟರ್ ತನ್ನ ಇಡೀ ಎಂಟೈರ್ ಎಸ್ಟೇಟನ್ನೇ ನಿನಗೆ ಕೊಡ್ತೇನೆ ಅಂತ ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ಆಶ್ಚರ್ಯನೂ ಇಲ್ಲ ಅಂತೇಳಿ ರೈಟರ್ ಅಂದ್ಕೊಳ್ತಾ ಇದ್ದಾರೆ. Now it has been a long time since I sold that estate and Mara is also dead and gone. ಎಸ್, ನಮ್ಮ ರೈಟರ್ ಏನು ಮಾಡ್ತಾರೆ, ತಮ್ಮ ಒಂದು ಎಸ್ಟೇಟನ್ನು ಮಾರಿಬಿಟ್ಟು ತುಂಬ ದಿನಗಳಾಗಿರುತ್ತೆ ಮತ್ತು ಮಾರ ಕೂಡ ಆಲ್ರೆಡಿ ಸತ್ತು ಹೋಗಿರ್ತಾನೆ. ಇಟ್ ಈಸ್ ಡಿಫಿಕಲ್ಟ್ ಟು ಡಿಸ್ಮಿಸ್ ಆಲ್ ಆಫ್ ಮಾರಾಸ್ ಸ್ಟೋರೀಸ್ ಆಸ್ ಬಂಕಮ್. ಸಮ್ ಲಿಟಲ್ ಡಿಟೇಲ್ ರಿಮೇನ್ಸ್ ಟು ಬಾದರ್ ಯುವರ್ ಕಾನ್ಸಿಯನ್ಸ್. ದ ಟೋಟಲ್ disinterest that Mara showed in trying to argue with us or convince us for that matter to lie or tell the truth continues to bother us. ಎಸ್, ಈ ರೀತಿ ಮಾರ ಆಲ್ರೆಡಿ ಸತ್ತು ಹೋಗಿರ್ತಾನೆ, ತುಂಬ ದಿನಗಳೇ ಕಳೆದು ಹೋಗಿರ್ತವೆ. ಆ ಒಂದು ಮಾರ ಏನು ಅನೇಕ ಕಥೆಗಳನ್ನು ಹೇಳಿದ್ನೋ ಅವೆಲ್ಲವೂ ಕೂಡ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ, ಕೆಲವೊಂದಿಷ್ಟು ಸತ್ಯ ಆದರೂ ಆಗಿರಬಹುದು ಅಂತಕ್ಕಂತಹ ಒಂದು ಡೌಟ್ ನಮ್ಮ ರೈಟರ್ ಅವರಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ ನೋಡಿ, ಮಾರ ಏನು ಮಾಡ್ತಾ ಇದ್ದ, ಅವನು ಏನೇ ಸ್ಟೋರಿಗಳನ್ನು ಹೇಳಿದ್ರು ಕೂಡ ಅದನ್ನು ಎಲ್ಲರೂ ನಂಬಲೇಬೇಕು ಅಂಥೇಳಿ ಅವನೇನು ಫೋರ್ಸ್ ಮಾಡ್ತಾ ಇರಲಿಲ್ಲ, ತನ್ನ ಪಾಡಿಗೆ ತಾನು ಹೇಳ್ತಾ ಇದ್ದ ಮತ್ತು ಅದನ್ನು ಕುರಿತವನು ಆರ್ಗ್ಯೂ ಕೂಡ ಮಾಡ್ತಾ ಇರಲಿಲ್ಲ. ಹೀಗಾಗಿ ಅದನ್ನು ನಂಬಬೇಕು ಬಿಡಬೇಕು ಅಂತಕ್ಕಂಥದ್ದು ಅದನ್ನು ಕೇಳಿರ್ತಕ್ಕಂಥವ್ರಿಗೆ ಬಿಟ್ಟಿದ್ದಾಗಿರುತ್ತೆ. ಸೊ ಕೆಲವೊಂದಿಷ್ಟಾದರೂ ಸತ್ಯ ಇರ್ತಕ್ಕಂತಹದ್ದು ಚಾನ್ಸು ಇದ್ದೇ ಇರುತ್ತೆ. ಆಫ್ಟರ್ ಅ ಲಾಂಗ್ ಟೈಮ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್ ವಾಸ್ ಬ್ಯಾಕ್ ಇನ್ ದ ನ್ಯೂಸ್. ಅನೇಕ ದಿನಗಳ ನಂತರದಲ್ಲಿ, ಅಂದರೆ ಅವನು ಸತ್ತು ಎಷ್ಟೋ ವರ್ಷ ಆಗೋಗಿದೆ, ಮತ್ತೆ ಅವನ ಒಂದು ಕ್ರೀಪರ್ ಆ ಬಳ್ಳಿ ಏನಿತ್ತೋ ಅದ್ರ ಬಗ್ಗೆ ಮತ್ತೊಂದು ಈಗ ನ್ಯೂಸ್ ಬರ್ತಾ ಇದೆ. ಅದೇನಪ್ಪ ಅಂದರೆ, ದಿಸ್ ಟೈಮ್ ಐ ಸಾ ಅಪ್ಪಣ್ಣ ಟೈಯಿಂಗ್ ಇಟ್ ಟು ನಿಯರ್ ಬೈ ಟ್ರೀ. ಎಸ್, ಆ ಒಂದು ಫ್ರೆಂಡ್ ಏನಿದ್ನೋ, ಅಪ್ಪಣ್ಣ ಏನಿದ್ನಲ್ವ, ಅವನು ಈ ಸಾರಿ ಏನು ಮಾಡ್ತಾ ಇದ್ದ, ಆ ಬಳ್ಳಿಯನ್ನು ಹತ್ತಿರದಲ್ಲಿರ್ತಕ್ಕಂತಹ ಒಂದು ಟ್ರೀಗೆ ಕಟ್ತಕ್ಕಂಥದ್ದನ್ನು ನಮ್ಮ ರೈಟರ್ ಗಮನಿಸ್ತಾರೆ. ಐ ಆಸ್ಕ್ಡ್ ಹಿಮ್ ವೆದರ್ ಹಿ ನ್ಯೂ ಇಟ್ಸ್ ಯೂಸಸ್. ನಮ್ಮ ರೈಟರ್ ಕೇಳ್ತಾರೆ, ಏನಪ್ಪ ನಿನಗೆ ಏನಾದರೂ ಈ ಒಂದು ಬಳ್ಳಿಯ ಬಗ್ಗೆ ತಿಳ್ಕೊಂಡಿದೆಯಾ, ಏನಾದರೂ ಮಾಹಿತಿ ಇದೆಯಾ, ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಅಂತೇಳಿ ಅವನನ್ನು ಕೇಳ್ತಾರೆ. ಹಿ ಡಿಡ್ ನಾಟ್ ನೋ, ಅವನಿಗೂ ಕೂಡ ತಿಳಿದಿರಲಿಲ್ಲ. ಐ ಬಿಲೀವ್ ಇಫ್ ಯು ಸ್ಕ್ವೀಸ್ ದ ಜ್ಯೂಸ್ ಆಫ್ ದೀಸ್ ಲೀವ್ಸ್ ಮಿಲ್ಕ್ ಬಿಕಮ್ಸ್ ಹಾರ್ಡ್, ಹಿ ಸೆಡ್. ಏನಾದರೂ ಈ ಎಲೆಗಳನ್ನು ತೆಗೆದುಕೊಂಡು ಜ್ಯೂಸ್ ಮಾಡಿ ಅದನ್ನು ಮಿಲ್ಕ್ ಒಳಗಡೆ ಹಾಕಿಬಿಟ್ರೆ ಆ ಮಿಲ್ಕ್ ಹಾರ್ಡ್ ಆಗುತ್ತೆ ಅಂತಕ್ಕಂಥದ್ದು ನನಗೆ ತಿಳಿದಿದೆ, ಅಷ್ಟೇ, ಜಾಸ್ತಿ ಏನೋ ತಿಳ್ಕೊಂಡಿಲ್ಲ ನಾನು ಅಂತಕ್ಕಂಥದ್ದನ್ನು ಈಗ ಯಾರು ಹೇಳ್ತಾರೆ, ಅಪ್ಪಣ್ಣ ಹೇಳ್ತಾ ಇದ್ದಾನೆ. ಐ ಥಾಟ್ ದ್ಯಾಟ್ ಪ್ರಾಬಬ್ಲಿ ದ ಲೀಫ್ ಆಫ್ ದಿಸ್ ಕ್ರೀಪರ್ ಮಸ್ಟ್ ಬಿ ಸಾವರ್. ವೆನ್ ಯುವರ್ ಸ್ಕ್ವೀಸ್ ಸಮಥಿಂಗ್ ಸಾವರ್ ಇನ್ ಟು ದ ಮಿಲ್ಕ್ ಇಟ್ ಸ್ಪಾಯ್ಲ್ಸ್ ಆ್ಯಂಡ್ ಕರ್ಡಲ್ಸ್. ಎಸ್, ಮೇ ಬಿ ಈ ಒಂದು ಎಲೆಗಳು ಹುಳಿ ಇರ್ಬೋದು. ಸೊ ಯಾವುದೇ ಒಂದು ಹುಳಿ ಪದಾರ್ಥವನ್ನು ಹಾಲಿನ ಒಳಗಡೆ ಹಾಕಿದರೆ ಅದು ಹಾಲನ್ನು ಕೆಡಿಸುತ್ತೆ, ಇಲ್ಲಾಂದರೆ ಮೊಸರನ್ನು ಮಾಡುತ್ತೆ. ಇದು ಕಾಮನ್ ಆಗಿರ್ತಕ್ಕಂತಹ ವಿಷಯ. ಐ ಥಾಟ್ ದಿಸ್ ವಾಸ್ ಬೀಯಿಂಗ್ ಮಿಸ್ಟೇಕನ್ ಫಾರ್ ಹಾರ್ಡನಿಂಗ್ ಆಫ್ ಮಿಲ್ಕ್. ಐ ಆಸ್ಕ್ಡ್ ಅಪ್ಪಣ್ಣ, ಹ್ಯಾವ್ ಯು ಸೀನ್ ಇಟ್ ಹ್ಯಾಪನ್. ಎಸ್, ನಮ್ಮ ರೈಟರ್ಗೆ ಡೌಟ್ ಇರುತ್ತೆ ಮತ್ತು ಅಪ್ಪಣ್ಣನನ್ನು ಕೇಳ್ತಾರೆ, ನೀನು ಈ ರೀತಿ ಹಾಲು ಗಟ್ಟಿ ಆಗೋದನ್ನು ನೋಡಿದೀಯಾ ನೀನು ಅಂತೇಳಿ ಕೇಳ್ತಾರೆ. ದಟ್ ಈಸ್ ವಾಟ್ ಪೀಪಲ್ ಸೇ. ಎಸ್, ನನಗೆ ಗೊತ್ತಿಲ್ಲ, ಜನಗಳು ಹೇಳ್ತಾರೆ ಹಾಗೆ ಅಂತ ಹೇಳ್ತಾನೆ. ವೇರ್ ಕ್ಯಾನ್ ಐ ಫೈಂಡ್ ಮಿಲ್ಕ್ ಫಾರ್ ಆಲ್ ಸಚ್ ಎಕ್ಸ್ಪೀರಿಮೆಂಟ್ಸ್, ಹಿ ರಿಪ್ಲೈಡ್. ಈ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ನನ್ನ ಹತ್ರ ಹಾಲಾದರೂ ಎಲ್ಲಿರಬೇಕು, ಜನಗಳು ಹೇಳೋದನ್ನು ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. Is there any basis for the stories that are spread about these plants and herbs? I wondered whether I should squeeze the leaves into milk and see what happens. Instead of criticizing others for not knowing, I thought it would be better to check it out on my own. ಎಸ್, ಅವನು ಹೇಳ್ತಕ್ಕಂಥದ್ದನ್ನು ನಂಬೋದು ಬಿಡೋದು ಅಂತಕ್ಕಂತಹ ಒಂದು ಡೌಟ್ ನಮ್ಮ ರೈಟರ್ಗೆ
ಬರುತ್ತೆ. ಸೊ ಬೇರೆಯವ್ರನ್ನ ಕ್ರಿಟಿಸೈಸ್ ಮಾಡೋದಕ್ಕಿಂತ ಯಾಕೆ ನಾನೇ ಈ ಒಂದು ಪ್ರಯೋಗವನ್ನು ಮಾಡಬಾರ್ದು, ಅಂದರೆ ಈ ಎಲೆಗಳ ಒಂದು ಜ್ಯೂಸನ್ನು ಮಾಡಿಬಿಟ್ಟು ಹಾಲಿನ ಒಳಗಡೆ ಹಾಕಿದರೆ ನನಗೆ ಸತ್ಯ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತಲ್ವಾ. ಸೊ ನಾನೇ ಟ್ರೈ ಮಾಡೋಣ ಅಂತೇಳಿ ಅವರು ಡಿಸೈಡ್ ಮಾಡ್ತಾ ಇದ್ದಾರೆ. ಐ ಪ್ಲಕ್ಡ್ some leaves from the creeper and took them to my friend ಚಂದ್ರು who is a plant pathologist. ಇವ್ರಿಗೆ ಒಬ್ಬ ಫ್ರೆಂಡ್ ಇರ್ತಾರೆ, ಚಂದ್ರು ಅಂತಕ್ಕಂತಹ ವ್ಯಕ್ತಿ. ಅವ್ರೇನಾಗಿರ್ತಾರೆ, ಪ್ಲಾಂಟ್ ಪ್ಯಾಥಾಲಜಿಸ್ಟ್, ಅಂದರೆ ಸಸ್ಯಗಳ ರೋಗಗಳನ್ನು ಕುರಿತು ಅಧ್ಯಯನವನ್ನು ಮಾಡ್ತಕ್ಕಂತಹ ವ್ಯಕ್ತಿ ಆಗಿರ್ತಾರೆ. ಸೊ ಅವನ ಬಳಿಗೆ ಈ ಎಲೆಗಳನ್ನು ಅವರು ತೆಗೆದುಕೊಂಡು ಹೋಗಲಿಕ್ಕೆ ಡಿಸೈಡ್ ಮಾಡ್ತಾ ಇದ್ದಾರೆ. ಐ ಟೋಲ್ಡ್ ಹಿಮ್ ವಾಟ್ ಐ ಹ್ಯಾಡ್ ಹರ್ಡ್ ಅಬೌಟ್ ದಿಸ್ ಪ್ಲಾಂಟ್. ಚಂದ್ರುಗೆ ಹೋಗ್ಬಿಟ್ಟು ಈ ವಿಷಯವನ್ನು ಹೇಳ್ತಾರೆ, ಅಂದರೆ ಏನು ಅಪ್ಪಣ್ಣ ಹೇಳಿದ್ನಲ್ವ ಅದೇ ವಿಷಯವನ್ನು. ವಿ ಡಿಸೈಡೆಡ್ ಟು ಕಂಡಕ್ಟ್ ದ ಎಕ್ಸ್ಪಿರಿಮೆಂಟ್ ಆ್ಯಂಡ್ ಬ್ರಾಟ್ ಅ ಲೀಟರ್ ಆಫ್ ಮಿಲ್ಕ್. ದ ಅದರ್ ಸೈಂಟಿಸ್ಟ್ ಫ್ರೆಂಡ್ಸ್ ಲಾಫ್ಡ್ ಎಟ್ ಅಸ್. ಎಸ್, ಇವರು ಡಿಸೈಡ್ ಮಾಡ್ಕೊಳ್ತಾರೆ, ಒಂದು ಲೀಟರ್ ಆಫ್ ಮಿಲ್ಕನ್ನು ತಂದುಬಿಟ್ಟು ಅದರಲ್ಲಿ ಈ ಜ್ಯೂಸನ್ನು ಹಾಕಿ ನಾವು ಪ್ರಯೋಗ ಮಾಡೋಣ ಅಂತ ಅವರು ಡಿಸೈಡ್ ಮಾಡ್ತಾರೆ. ಇವರ ಫ್ರೆಂಡ್ಸ್, ಬೇರೆ ಸೈಂಟಿಸ್ಟ್ ಫ್ರೆಂಡ್ಸ್ ಏನಿದ್ರಲ್ವ, ಅವರು ಇವರ ಪ್ರಯೋಗವನ್ನು ಕುರಿತು ನೋಡಿ ನಗ್ತಾರೆ. ದೇ ಸೆಡ್ ವಿ ವರ್ wasting a liter of good milk listening to all kinds of cock and bull stories. ಯಾಕೆ ಸುಮ್ಮನೆ ಕಟ್ಟುಕತೆಗಳನ್ನು ಕೇಳಿಬಿಟ್ಟು ಒಂದು ಲೀಟರ್ ಹಾಲನ್ನು ಹಾಳು ಮಾಡ್ತಾ ಇದ್ದೀರಾ ನೀವು ಅಂತೇಳಿ ಅವರೆಲ್ಲ ತಮಾಷೆ ಮಾಡ್ತಾ ಇದ್ದಾರೆ. ಕಟ್ಟುಕತೆಗಳನ್ನು ಕೇಳಿ ಸುಮ್ಮನೆ ಹಾಳು ಮಾಡ್ತಿದ್ದೀರಿ ನೋಡ್ರಿ ಅಂತ ತಮಾಷೆ ಮಾಡ್ತಾರೆ. Once we had decided to play the fools, we couldn't care less about others laughing at us. So we put the milk and leaves into a mixer and switched it on. After they were thoroughly mixed, we poured it out into a vessel. ಎಸ್, ಇವ್ರೇನು ಮಾಡ್ತಾರೆ, ಯಾರು ನಗರೋ ನಗ್ತಾ ಇರಲಿ, ನಮ್ಮ ಪ್ರಯೋಗವನ್ನು ನಾವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನು ಮಾಡಿ ಮುಗಿಸೋಣ ಅಂತೇಳಿ ಡಿಸೈಡ್ ಮಾಡ್ತಾರೆ. ಸೊ ಆ ಲೀವ್ಗಳನ್ನು, ಅಂದರೆ ಎಲೆಗಳನ್ನು ಏನು ಮಾಡ್ತಾರೆ, ಮಿಕ್ಸರ್ ಒಳಗಡೆ ಹಾಕಿಬಿಟ್ಟು, ಅಂದರೆ ಮಿಕ್ಸರ್ಗೆ ಹಾಲು ಮತ್ತು ಆ ಎಲೆಗಳನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ಸ್ವಿಚ್ಚನ್ನು ಆನ್ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಮಾಡ್ತಾರೆ, ಆಫ್ಟರ್ ದೇವರ್ ಥರೋಲಿ ಮಿಕ್ಸ್ಡ್, ಕಂಪ್ಲೀಟಾಗಿ ಮಿಕ್ಸ್ ಆದ ನಂತರದಲ್ಲಿ ಆ ಒಂದು ಏನು ದ್ರವ ಇರುತ್ತೋ ಅದನ್ನು ಒಂದು ವೆಸಲ್, ಅಂದರೆ ಪಾತ್ರೆಗೆ ಸುರಿತಾರೆ. ವಿ ವಾಚ್ಡ್ ಫಾರ್ ಸಮ್ ಟೈಮ್ ಟು ಸಿ ವೆದರ್ ಇಟ್ ವುಡ್ ಬಿಕಮ್ ಕರ್ಡಲ್ಡ್ ಆರ್ ರಿಮೇನ್ ಆ್ಯಸ್ ಇಟ್ ವಾಸ್. ಎಸ್, ಏನಾದರೂ ಕರ್ಡಲ್ ಅಂದರೆ ಮೊಸರಿನ ರೀತಿ ಗಟ್ಟಿ ಆಗುತ್ತೋ ಅಥವಾ ಹಾಗೆ ಇರುತ್ತೋ ಅಂತೇಳಿ ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ. ನಥಿಂಗ್ ಹ್ಯಾಪನ್ಡ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್. ಸ್ವಲ್ಪ ಹೊತ್ತು ನೋಡ್ತಾರೆ, ಬಟ್ ಯಾವುದೇ ಬದಲಾವಣೆಯಲ್ಲಿ ಕಾಣೋದಿಲ್ಲ. ಜಸ್ಟ್ ಆ್ಯಸ್ ಐ ಡಿಸೈಡೆಡ್ ದ್ಯಾಟ್ ವಿ ಹ್ಯಾಡ್ ಇಂಡೀಡ್ ವೇಸ್ಟೆಡ್ ಅ ಲೀಟರ್ ಆಫ್ ಮಿಲ್ಕ್, ಐ ಟಚ್ಡ್ ಇಟ್ ಅಗೇನ್. ಇಟ್ ಹ್ಯಾಡ್ ಬಿಕಮ್ ಫರ್ಮ್ ಆ್ಯಂಡ್ ರಬ್ಬರಿ. ಸುಮ್ಮನೆ ಒಂದು ಲೀಟರ್ ಹಾಲನ್ನು ಹಾಳು ಮಾಡಿಬಿಟ್ವಿ ನಾವು ಅಂತೇಳಿ ಅಂದ್ಕೊಳ್ತಾ ಇರ್ತಾರೆ. ಅಂದ್ಕೊಳ್ತಾ ಏನು ಮಾಡ್ತಾರೆ, ನಮ್ಮ ರೈಟರ್ ಆ ಒಂದು ಹಾಲನ್ನು ನಿಧಾನಕ್ಕೆ ಮುಟ್ತಾರೆ. ಮುಟ್ಟಿದಾಗ ಅವ್ರಿಗೆ ಒಂದು ಸರ್ಪ್ರೈಸ್ ಕಾಣಿಸುತ್ತೆ, ಯಾಕೆಂದರೆ ಆ ಒಂದು ದ್ರವ ಏನಿತ್ತು ಅದು ರಬ್ಬರ್ ಟೈಪ್ ಆಗಿರುತ್ತೆ. ವೆನ್ ವಿ ಇನ್ವರ್ಟೆಡ್ ದ ವೆಸಲ್ ದ ಹೋಲ್ ಥಿಂಗ್ ಫೆಲ್ ಔಟ್ ಲೈಕ್ ಎ ಮೌಲ್ಡೆಡ್ ಕಾಸ್ಟ್. ಎಸ್, ಏನು ಮಾಡ್ತಾರೆ, ಆ ಒಂದು ಪಾತ್ರೆಯಿಂದ ಅದನ್ನು ಕೆಳಗಡೆ ಚೆಲ್ಲಕ್ಕೆ ನೋಡ್ತಾರೆ. ಆಗ ಅದು ಗಟ್ಟಿಯಾಗಿರ್ತಕ್ಕಂಥ ಒಂದು ಪದಾರ್ಥವಾಗಿರುತ್ತೆ, ಅಂದರೆ ರಬ್ಬರ್ ಟೈಪ್ ಆಗಿರುತ್ತೆ. ಹಾಲಿನ ರೀತಿ, ಅಂದರೆ ನೀರು ಹಾಲು ದ್ರವ ಯಾವ ರೀತಿ ಕೆಳಗಡೆ ಬೀಳ್ತಾವಲ್ವ ಆ ರೀತಿ ಬೀಳೋದಿಲ್ಲ, ದುಂಡಿಗೆ ಅದೆಲ್ಲ ಸೇರ್ಕೊಂಡಿರುತ್ತೆ, ಗಟ್ಟಿಯಾಗಿರುತ್ತೆ. ಅದನ್ನು ಇವರು ಗಮನಿಸ್ತಾರೆ. ಸೊ ದೆನ್ ದಿಸ್ ಕ್ರೀಪರ್ ಹ್ಯಾಡ್ ಸಮ್ ಕ್ವಾಲಿಟೀಸ್. ಆಗ ನಮ್ಮ ರೈಟರ್ಗೆ ಅರ್ಥ ಆಗ್ತಕ್ಕಂಥದ್ದು, ಖಂಡಿತವಾಗ್ಲೂ ಕೂಡ ಈ ಬಳ್ಳಿಗೆ ಯಾವುದೋ ಗುಣ ಇದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನೌ ಇಟ್ ವಾಸ್ ಅವರ್ ಟರ್ನ್ ಟು ವಂಡರ್, ಬಟ್ ದ ಪ್ರಾಬ್ಲಮ್ ವಾಸ್ ದ್ಯಾಟ್ ಡಿಸ್ಪೈಟ್ ಆಲ್ ಆಫ್ ದಿಸ್ ವಿ ಡಿಡೆಂಟ್ ನೋ ವಿಚ್ ಡಿಸೀಸ್ ಆರ್ ಡಿಸೀಸಸ್ ಇಟ್ ಕ್ಯೂರ್ಡ್. ಈ ರೀತಿ ಏನೋ ಬದಲಾವಣೆ ಏನೋ ಆಗಿದೆ ಆ ಎಲೆಗಳಿಂದ, ಆದರೆ ಯಾವ ಒಂದು ರೋಗಗಳಿಗೆ ಈ ಒಂದು ಬಳ್ಳಿಯನ್ನು ಬಳಸಬೇಕು, ಎಲೆಗಳನ್ನು ಬಳಸಬೇಕು ಅಂತಕ್ಕಂಥದ್ದು ಈಗ ಅವ್ರಿಗೆ ಅರ್ಥ ಆಗಿಲ್ಲ. ದೋ ನೋ ಒನ್ ಸೀಮ್ಡ್ ಟು ನೋ, ಜಸ್ಟ್ ಲೈಕ್ ಪಾರ, ಆಲ್ ಆ್ಯಂಡ್ ಸನ್ರೈ ಯೂಸ್ ಟು ಗೋ ಅರೌಂಡ್ ಟೈಯಿಂಗ್ ದಿಸ್ ಕ್ರೀಪರ್ ಟು ದ ನಿಯರೆಸ್ಟ್ ಪ್ಲಾಂಟ್ ಆ್ಯಂಡ್ ಮಟರಿಂಗ್ ಸ್ಟೇ ಹಿಯರ್. ಎಸ್, ನೋಡಿ, ಅದು ಔಷಧಿ ಗುಣಗಳನ್ನು ಹೊಂದಿದೆ ಅಂತಕ್ಕಂಥದ್ದು ಆಲ್ ಆ್ಯಂಡ್ ಸನ್ರೈ ಅಂತಕ್ಕಂಥ ಪದ ನೀವು ಗಮನಿಸ್ಬೋದು. ಅಂದರೆ ಎಲ್ರಿಗೂ ಕೂಡ ಇದು ತಿಳಿದಿರ್ತಕ್ಕಂಥದ್ದೇ, ಆ ಮಾಹಿತಿ ಎಲ್ರಿಗೂ ಗೊತ್ತಿದೆ. ಆದರೆ ಯಾವ ರೋಗಕ್ಕೆ ಬಳಸಬೇಕು ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಅವ್ರು ಸುಮ್ಮನೆ ಹೋಗ್ತಾರೆ, ಇದು ಮೆಡಿಸಿನಲ್ ಕ್ರೀಪರ್ ಅಂತ ಹೇಳ್ತಾರೆ, ಅದನ್ನು ತೆಗೆದುಕೊಂಡು ಹೋಗಿ ಮರಕ್ಕೆ ಕಟ್ತಾರೆ. ಅಷ್ಟು ಬಿಟ್ಟರೆ ಯಾವ ರೋಗಕ್ಕೆ ಯೂಸ್ ಮಾಡಬೇಕು ಅನ್ನೋದು ಯಾರಿಗೂ ಕೂಡ ತಿಳಿದೇ ಇಲ್ಲ. I had never seen anyone actually go back to untie it and take it home for some ailment.
ಅದು ಔಷಧಿ ಅಂಥೇಳಿ ಎಲ್ಲರೂ ಕೂಡ ಕಟ್ತಾರೆ. ಬಟ್ ಯಾವ ರೋಗಕ್ಕೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವತ್ತೂ ಕೂಡ ಆ ಒಂದು ಕಟ್ಟಿರ್ತಕ್ಕಂತಹ ಬಳ್ಳಿಯನ್ನು ಹೋಗಿ ಯಾವ ವ್ಯಕ್ತಿಯು ಕೂಡ ಯಾವುದೋ ಒಂದು ರೋಗಕ್ಕೆ ಔಷಧಿಗೆ ಅಂತೇಳಿ ಹೋಗಿ ಬಿಚ್ಕೊಂಡು ಬಂದಿರತಕ್ಕಂಥದ್ದನ್ನು ನಮ್ಮ ರೈಟರ್ ಯಾವತ್ತೂ ನೋಡೇ ಇರಲಿಲ್ಲ. ಅಂದರೆ ಜನಗಳು ಕಟ್ಟು ಬರ್ತಾರೆ, ಅದನ್ನು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಟೈಮ್ ಪಾಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಐ ಫಾರ್ಗಟ್ ಅಬೌಟ್ ಮಾರಾಸ್ ಮೆಡಿಸಿನಲ್ ಕ್ರೀಪರ್. ಹೀಗೆ ಅನೇಕ ದಿನಗಳು ಕಳೀತವೆ. ಆ ಒಂದು ಸ್ಟೋರಿಗಳೇನಿದ್ವು ಮಾರ ಹೇಳ್ತಕ್ಕಂತಹ ಮೆಡಿಸಿನಲ್ ಕ್ರೀಪರ್ ಬಗ್ಗೆ ಇವರು ಕೂಡ ಫಾರ್ಗೆಟ್ ಅಂದರೆ ಮರೆತು ಹೋಗ್ತಾರೆ ಬಹಳಷ್ಟು ದಿನಗಳ ನಂತರದಲ್ಲಿ. The other day my erstwhile farmhand Krishna came to me. He was perfectly healthy the last time I had seen him, but now he was standing before me pale and breathless. ಎಸ್ ನೋಡಿ, ಈ ಹಿಂದೆ ನಮ್ಮ ರೈಟರ್ ಬಳಿ ಒಬ್ಬ ಕೆಲಸಗಾರ ಇರ್ತಾನೆ. ಫಾರ್ಮ್ ಹ್ಯಾಂಡ್ ಅಂದರೆ ಕೃಷಿಯ ಒಂದು ಕೆಲಸದಲ್ಲಿ ಹೆಲ್ಪ್ ಮಾಡ್ತಕ್ಕಂತಹ ವ್ಯಕ್ತಿ ಇವನಾಗಿರ್ತಾನೆ. ಕೃಷ್ಣ ಅಂತೇಳಿ ಅವನ ಹೆಸರು ಆಗಿರುತ್ತೆ. ಅವನು ನಮ್ಮ ರೈಟರ್ ಈ ಹಿಂದೆ ನೋಡಿದಾಗ ತುಂಬಾ ಪರ್ಫೆಕ್ಟ್ ಆಗಿರ್ತಾನೆ, ಅಂದರೆ ಹೆಲ್ದಿಯಾಗಿ ಇರ್ತಾನೆ. ಆದರೆ ಈಗ ನಮ್ಮ ರೈಟರ್ಗೆ ಏನು ಕಾಣಿಸ್ಕೊಳ್ತಾ ಇದ್ದಾನೋ ಈಗ ತುಂಬ ಪೇಲ್ ಆಗಿ, ಅಂದರೆ ನೋಡಲಿಕ್ಕೆ ಅವನ ಬಳಿ ಚೈತನ್ಯ ಇಲ್ಲ, ಏನೋ ಅನಾರೋಗ್ಯ ಅವನನ್ನು ಕಾಡ್ತಾ ಇರೋ ರೀತಿಯಲ್ಲಿ ಅವನು ಕಾಣಿಸ್ಕೊಳ್ತಾನೆ. He had stopped working in the estate some time ago and was driving a rickshaw. ಅವನು ಈ ಒಂದು ಎಸ್ಟೇಟಲ್ಲಿ ಕೆಲಸ ಮಾಡೋದನ್ನು ಕೆಲವು ದಿನಗಳ ಹಿಂದೆ ಬಿಟ್ಟಿರ್ತಾನೆ ಮತ್ತು ಒಬ್ಬ ರಿಕ್ಷಾ ಡ್ರೈವರ್ ಆಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. Apparently, when he changed his job, he started passing blood with his stools. ಬೇರೆ ಕೆಲಸಕ್ಕೆ ಸೇರಿಕೊಂಡ ಸ್ವಲ್ಪ ದಿನಗಳಲ್ಲೇ ಇವನಿಗೆ ಒಂದು ಸಮಸ್ಯೆ ಕಾಡಲಿಕ್ಕೆ ತೊಡಗುತ್ತೆ. ಅದೇನಪ್ಪ ಅಂದರೆ ಇವನು ಮಲವಿಸರ್ಜನೆಗೆ ಹೋದಾಗ ಅದರ ಜೊತೆ ರಕ್ತವು ಕೂಡ ಪಾಸ್ ಆಗ್ತಕ್ಕಂಥದ್ದು ಇವನಿಗೆ ಕಂಡು ಬರುತ್ತೆ. ಈ ತೊಂದರೆಗೆ ಅವನು ಸಿಲುಕಿಕೊಳ್ತಾನೆ. ನೌ ಇಟ್ ಹ್ಯಾಡ್ ಬಿಕಮ್ ಮೋರ್ ಸೀರಿಯಸ್ ಆ್ಯಂಡ್ ಹಿ ವಾಸ್ ಟಯರ್ಡ್, ಬ್ರೆತ್ಲೆಸ್ ಆ್ಯಂಡ್ ವೀಸಿಂಗ್. ಈ ಒಂದು ಸಮಸ್ಯೆ ಬರ್ತಾ ಬರ್ತಾ ತುಂಬ ಸೀರಿಯಸ್ ಆಗ್ತಾ ಇದೆ. ವ್ಯಕ್ತಿ ಅಂದರೆ ಕೃಷ್ಣ ಏನು ಮಾಡ್ತಾ ಇದ್ದಾನೆ, ತುಂಬಾ ಟಯರ್ಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಉಸಿರಾಟನೂ ಕೂಡ ಅವನಿಗೆ ತುಂಬ ಕಷ್ಟ ಆಗಿ ಹೋಗಿದೆ. ಐ ಥಾಟ್ ಹಿ ಮಸ್ಟ್ ಬಿ ಹ್ಯಾವಿಂಗ್ ಪೈಲ್ಸ್. ಆಸ್ ಫಾರ್ ಆಸ್ ಐ ನ್ಯೂ ದ ಓನ್ಲಿ ಅಲೋಪೆಥಿಕ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ವಾಸ್ ಸರ್ಜರಿ. ಎಸ್, ನಮ್ಮ ರೈಟರ್ ಏನಂತ ಥಿಂಕ್ ಮಾಡ್ತಾರೆ, ಮೇ ಬಿ ಈ ಕೃಷ್ಣನಿಗೆ ಪೈಲ್ಸ್ ಸಮಸ್ಯೆ ಆಗಿರಬೇಕು, ಅಂದರೆ ಮೂಲವ್ಯಾಧಿ ಅಂತಕ್ಕಂತಹ ರೋಗ ಬಂದಿರಬೇಕು. ಹಾಗಾಗಿ ಇವನಿಗೆ ಒಂದು ಸರ್ಜರಿ ಅಂದರೆ ಆಪರೇಷನ್ ಅಂತ ಕರಿತೇವಲ್ವ, ಸೊ ಶಸ್ತ್ರಚಿಕಿತ್ಸೆಯನ್ನು ಮಾಡಿಬಿಟ್ಟೆ ಈ ಒಂದು ರೋಗವನ್ನು ಗುಣಪಡಿಸಬೇಕಾಗುತ್ತೆ ಅಂಥೇಳಿ ರೈಟರ್ ಅಂದ್ಕೊಳ್ತಾರೆ. ಐ ಫೆಲ್ಟ್ ಸಾರಿ ಫಾರ್ ದಿಸ್ ಮ್ಯಾನ್ ಹೂ ಯೂಸ್ಡ್ ಟು ವರ್ಕ್ ಹಾರ್ಡ್ ಟು ಅರ್ನ್ ಅ ಲಿವಿಂಗ್. With a wife and small children at home, I wondered how he could manage expensive surgical treatment at the hospital, which meant several days of hospitalization and so lack of work and income. ಇವನೊಬ್ಬ ಬಡ ವ್ಯಕ್ತಿ ಆಗಿದ್ದಾನೆ ಕೃಷ್ಣ. ಪಾಪ ಇವನಿಗೆ ಈಗ ಸರ್ಜರಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಇವನು ಡಾಕ್ಟರ್ ಬಳಿಗೆ ಹೋದಾಗ ಡಾಕ್ಟರ್ ಕೂಡ ಅದನ್ನೇ ಸಜೆಸ್ಟ್ ಮಾಡ್ತಾರೆ. ಸೊ ಇವನು ತುಂಬ ಬಡವಾಗಿರ್ತಾನೆ, ಅದ್ರ ಜೊತೆಗೆ ಕೆಲಸ ಮಾಡಿನೇ ಇವನು ಜೀವನ ಮಾಡಬೇಕಾಗಿರುತ್ತೆ. ಈಗ ಕೆಲಸ ಮಾಡೋದನ್ನು ಬಿಟ್ಟು ಹಾಸ್ಪಿಟ್ಲಿಗೆ ಸೇರ್ಕೊಂಡ್ಬಿಟ್ರೆ ಈ ಕಡೆ ಕೆಲಸನೂ ಇರೋದಿಲ್ಲ ಮತ್ತು ಬರ್ತಕ್ಕಂತಹ ಆದಾಯನೂ ಕೂಡ ನಿಂತು ಬಿಡುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಪಾಪ ಇವನು ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ಗೆ ಯಾವ ರೀತಿ ಖರ್ಚು ಮಾಡಬೇಕಾಗುತ್ತೆ ಅಂತಕ್ಕಂತಹ ಒಂದು ಚಿಂತೆಗೆ ಖಂಡಿತ ಅವನು ಒಳಗಾಗ್ತಾನೆ ಅಂತೇಳಿ ನಮ್ಮ ರೈಟರ್ ಥಿಂಕ್ ಮಾಡ್ತಾ ಇದ್ದಾನೆ. ಸೊ ಆ ಒಂದು ಕೃಷ್ಣನ ಸಮಸ್ಯೆ ನಮ್ಮ ರೈಟರ್ಗೆ ಅರ್ಥ ಆಗ್ತಾ ಇದೆ. ಹಿ ಟುಕ್ ಸಮ್ ಮನಿ ಫ್ರಮ್ ಮೀ ಆ್ಯಂಡ್ ವೆಂಟ್ ಟು ದ ಹಾಸ್ಪಿಟಲ್. ಏನು ಮಾಡ್ತಾನೆ, ನಮ್ಮ ರೈಟರ್ ಬಳಿ ದುಡ್ಡನ್ನು ತೆಗೆದುಕೊಂಡು ಕೃಷ್ಣ ಹಾಸ್ಪಿಟಲ್ಗೆ ಹೋಗ್ತಾನೆ. ದ ಡಾಕ್ಟರ್ಸ್ ದೇರ್ ಅಡ್ವೈಸ್ಡ್ ಹಿಮ್ ಸರ್ಜರಿ. ಮೊದಲಿಗೆ ನಮ್ಮ ರೈಟರ್ ಥಿಂಕ್ ಮಾಡಿದಾಗನೇ ಡಾಕ್ಟರ್ ಏನು ಮಾಡ್ತಾರೆ, ಸರ್ಜರಿಗೆ ಅಂದರೆ ಶಸ್ತ್ರಚಿಕಿತ್ಸೆಗೆ ನೀನು ಒಳಗಾಗಬೇಕು ಅಂತೇಳಿ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣ ವಾಸ್ ಸ್ಕೇರ್ಡ್. ಕೃಷ್ಣ ಸ್ಕೇರ್ ಅಂದರೆ ಭಯ ಆಗೋದು ಅಂತೇಳಿ. ಆ ಡಾಕ್ಟರ್ ಅಡ್ವೈಸನ್ನು ಕೇಳಿ ಕೃಷ್ಣ ಭಯ ಬೀಳ್ತಾನೆ. ಕೃಷ್ಣ ನ್ಯೂ ಆ ಮಲಯಾಳಿ ಸಾಧು. ಕೃಷ್ಣನಿಗೆ ಒಬ್ಬ ಮಲಯಾಳಿ ಸಾಧು ಬಗ್ಗೆ ತಿಳಿದಿರುತ್ತೆ. ದಿಸ್ ಗಾಡ್ ಮ್ಯಾನ್ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಆನ್ ಆನ್ ಅರ್ಲಿಯರ್ ಒಕೇಶನ್ ವೆನ್ ಕೃಷ್ಣ ಹ್ಯಾಡ್ ಸ್ಟಾರ್ಟೆಡ್ ಡೆವಲಪಿಂಗ್ ಬಾಯ್ಲ್ಸ್ ಆಲ್ ಓವರ್ ಹಿಸ್ ಬಾಡಿ. ಎಸ್, ಈ ಆಲ್ರೆಡಿ ಹಿಂದೆ ಈ ಒಂದು ಮಲಯಾಳಿ ಸಾಧುವನ್ನು ಒಂದು ಕಾರಣದಿಂದ ಭೇಟಿಯಾಗಿರ್ತಾನೆ. ಅದೇನಪ್ಪ ಕಾರಣ ಅಂದರೆ ಬಾಯ್ಲ್ಸ್ ಅಂದರೆ ನಾವು ಕೀವುಗುಳ್ಳೆಗಳು ಅಂತ ಕರಿತೇವಲ್ವ. ಸೊ ಆ ಕೀವುಗುಳ್ಳೆಗಳು ಕೃಷ್ಣನ ದೇಹದ ಮೇಲೆಲ್ಲ ಬಂದ್ಬಿಟ್ಟಿರ್ತವೆ. ಆ ಸಂದರ್ಭದಲ್ಲಿ ಚಿಕಿತ್ಸೆಗೋಸ್ಕರ ಆ ಮಲಯಾಳಿ ಸಾಧು ಬಳಿ ಹೋಗಿರ್ತಾನೆ ಕೃಷ್ಣ. ದ ಗಾಡ್ ಮ್ಯಾನ್ ಹ್ಯಾಡ್ ಗಿವನ್ ಕೃಷ್ಣ ದ ಬಾಕ್ ಆಫ್ ಸಮ್ ಟ್ರೀ. ಯಾವುದೋ ಒಂದು ಗಿಡದ ಬಾರ್ಕನ್ನು ಅಥವಾ ನಾವು ಒಂದು ತುಣುಕನ್ನು ಆ ಸಾಧು ಏನು ಮಾಡ್ತಾನೆ, ಕೊಡ್ತಾನೆ ಕೃಷ್ಣನಿಗೆ. ವಿಚ್ ಹಿ ವಾಸ್
ಸಪೋಸ್ಡ್ ಟು ಕ್ರಶ್ ಆ್ಯಂಡ್ ಮಿಕ್ಸ್ ವಿತ್ ಡಕ್ಸ್ ಎಗ್ಸ್ ಆ್ಯಂಡ್ ಈಟ್. ಈ ಒಂದು ಮರದ ಬಾರ್ಕನ್ನು ನೀನೇನು ಮಾಡಬೇಕು, ಇದನ್ನು ಕ್ರಶ್ ಮಾಡೋದು ಅಂದರೆ ಚಚ್ಚಿಬಿಟ್ಟು ಅದನ್ನು ಯಾವುದರ ಜೊತೆ ನೋಡಿ, ಡಕ್ಸ್ ಎಗ್ಸ್ ಅಂದರೆ ಡಕ್ಸ್ ಅಂದರೆ ಬಾತುಕೋಳಿಗಳು ಅಂತ, ಬಾತುಕೋಳಿಯ ಮೊಟ್ಟೆಗಳ ಜೊತೆ ಮಿಕ್ಸ್ ಮಾಡಿಕೊಂಡು ನೀನು ಇದನ್ನು ತಿನ್ನಬೇಕು, ಅಂದರೆ ನಿನಗೆ ಹುಷಾರಾಗುತ್ತೆ ಅಂತ ಸಾಧು ಹೇಳಿರ್ತಾನೆ. ದ ಫುಲ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ವಾಸ್ 10 days, 10 ದಿನಗಳ ಕಾಲ ಆ ಒಂದು ಟ್ರೀಟ್ಮೆಂಟನ್ನು ತಗೋಬೇಕು ಅಂತ ಹೇಳಿರ್ತಾನೆ. ಇಟ್ ಸೀಮ್ಸ್ ಕೃಷ್ಣ ಹ್ಯಾಡ್ ಬೀನ್ ಕಂಪ್ಲೀಟ್ಲಿ ಕ್ಯೂರ್ಡ್ ಆ್ಯಂಡ್ ಆಫ್ಟರ್ ದ ಟ್ರೀಟ್ಮೆಂಟ್ ಹಿ ನೆವರ್ ಗಾಟ್ ಅ ಬಾಯ್ಲ್ ಅಗೇನ್. ಆ ಸಾಧು ಹೇಳಿದಾಗೇ ಆ ಒಂದು ಬಾತುಕೋಳಿಗಳ ಮೊಟ್ಟೆಗಳ ಜೊತೆ ಆ ಒಂದು ಮರದ ತುಣುಕನ್ನು ಸೇರಿಸ್ಕೊಂಡು ಇವನು ತಿಂದಾಗ ಕೇವಲ ಕೆಲವೇ ದಿನಗಳಲ್ಲಿ ಇವನು ಹುಷಾರಾಗ್ತಾನೆ, ಮತ್ತು ಮುಂದೆ ಲೈಫಲ್ಲಿ ಯಾವತ್ತೂ ಕೂಡ ಆ ಒಂದು ಕೀವುಗುಳ್ಳೆಗಳು ಇವನಿಗೆ ಬರೋದೇ ಇಲ್ಲ. ಕೃಷ್ಣ ವೆಂಟ್ ಟು ಸಿ ದ ಗಾಡ್ ಮ್ಯಾನ್ ಅಗೇನ್. ಮತ್ತೆ ಅದೇ ಸಾಧುವನ್ನೇ ನೋಡಬೇಕು ಅಂತೇಳಿ, ಅಂದರೆ ಈಗ ಏನು ಪೈಲ್ಸ್ ಸಮಸ್ಯೆ ಕಾಡ್ತಾ ಇತ್ತೋ ಅದರ ಸಲುವಾಗಿ ಆ ಗಾಡ್ ಮ್ಯಾನ್ ಹತ್ರ, ಅಂದರೆ ಆ ಸಾಧು ಹತ್ರ ಹೋಗ್ತಾನೆ. ನೌ ದ ಗಾಡ್ ಮ್ಯಾನ್ ಹ್ಯಾಡ್ ಬಿಕಮ್ ಟು ಓಲ್ಡ್. ತುಂಬ ಓಲ್ಡ್ ಆಗಿರ್ತಕ್ಕಂತಹ, ವಯಸ್ಸಾಗಿರ್ತಕ್ಕಂತಹ ವ್ಯಕ್ತಿ ಆ ಸಾಧು ಆಗಿರ್ತಾನೆ ಈಗ. ಅಪಾರೆಂಟ್ಲಿ he told Krishna that he did not have strength to search for the plant, but that he would describe it. ಈಗ ಆ ಒಂದು ಪ್ಲ್ಯಾಂಟ್ ಅಂದರೆ ಈ ಹಿಂದೆ ಏನು ಆ ಬಾಯ್ಲ್ ಆದಾಗ, ಕೀವುಗುಳ್ಳೆಗಳಾದಾಗ ಏನು ಔಷಧಿಯನ್ನು ಕೊಟ್ಟಿದ್ನೋ, ಈಗ ನನಗೆ ಆ ಗಿಡ ಯಾವುದು ಏನು ಅಂತ ಹೇಳಿ ಗೊತ್ತಿಲ್ಲ, ಅಂದರೆ ನನಗೆ ಹೋಗಿ ಆ ಒಂದು ಪ್ಲ್ಯಾಂಟನ್ನು ಹುಡ್ಕೊಂಡು ಬರೋವಷ್ಟು ಶಕ್ತಿ ನನಗಿಲ್ಲ ಅಂಥೇಳಿ ಅವನು ಹೇಳ್ತಾನೆ. ಅದರ ಜೊತೆಗೆ ಆ ಒಂದು ಪ್ಲ್ಯಾಂಟ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಅವನು ಕೃಷ್ಣನಿಗೆ ಡಿಸ್ಕ್ರೈಬ್ ಮಾಡ್ತಾನೆ. ಆ ಎಲೆಗಳು ಯಾವ ರೀತಿ ಇರ್ತವೆ, ನೋಡಲಿಕ್ಕೆ ಹೇಗಿರುತ್ತೆ ಅದೆಲ್ಲವನ್ನು ಕೂಡ ಹೇಳ್ತಾನೆ. ನೀನೇ ಹೋಗ್ಬಿಟ್ಟು ಕಾಡಿಗೆ ಅದನ್ನು ತೆಗೆದುಕೊಂಡು ಬಾ, ನನಗೆ ಶಕ್ತಿ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಕೃಷ್ಣ ಹ್ಯಾಡ್ ಟು ಸರ್ಚ್ ಫಾರ್ ದಿಸ್ ಪ್ಲ್ಯಾಂಟ್, ಡಿಗ್ ಔಟ್ ದ ಟ್ಯೂಬರಸ್ ರೂಟ್, ಮಿಕ್ಸ್ ಇಟ್ ವಿತ್ ದ ಮಿಲ್ಕ್ ಆ್ಯಂಡ್ ಡ್ರಿಂಕ್ ದ ಮೆಡಿಸಿನ್ ಫಾರ್ 5 days. ನೀನೇ ಹೋಗ್ಬಿಟ್ಟು ಆ ಬೇರನ್ನು ಹುಡುಕಿ, ಟ್ಯೂಬರಸ್ ರೂಟ್ ಅಂದರೆ ಗಡ್ಡೆ ಅಂತೇಳಿ, ಅಂದರೆ ನೆಲದ ಒಳಗಡೆ ಇರತಕ್ಕಂತಹ ಆ ಗಡ್ಡೆಯನ್ನು ನೀನು ಬೇರು ಸಮೇತ ಕಿತ್ಕೊಂಡು ಬಂದು ಅದನ್ನು ನೀನೇನು ಮಾಡಬೇಕು, ಹಾಲಿನ ಜೊತೆ ಸೇರಿಸ್ಕೊಂಡು 5 ದಿನಗಳ ಕಾಲ ನೀನು ತೆಗೆದುಕೊಂಡಿದ್ದೆ ಆದರೆ ಹುಷಾರಾಗ್ತೀಯಾ ಅಂಥೇಳಿ ಆ ಸಾಧು ಹೇಳ್ತಾನೆ. ದ ನೆಕ್ಸ್ಟ್ ಡೇ ಐ ಸಾ ಕೃಷ್ಣ ಲುಕಿಂಗ್ ಫಾರ್ ದಿಸ್ ಮೆಡಿಸಿನಲ್ ಕ್ರೀಪರ್. ನೆಕ್ಸ್ಟ್ ಡೇ ಕೃಷ್ಣ ಏನು ಮಾಡ್ತಾನೆ, ಆ ಒಂದು ಮೆಡಿಸಿನಲ್ ಕ್ರೀಪರ್ಗೋಸ್ಕರ ಹುಡುಕಾಡ್ತಾ ಇರ್ತಾನೆ. ಸಾಧು ಹೇಳಿರ್ತಾನಲ್ವ ಆ ಒಂದು ಬಳ್ಳಿಯ ಬಗ್ಗೆ. ವೆನ್ ಐ ಲಿಸನ್ಡ್ ಟು ಹೀಸ್ ಡಿಸ್ಕ್ರಿಪ್ಷನ್ ಐ ವಾಸ್ ಶೂರ್ ದ್ಯಾಟ್ ಹಿ ವಾಸ್ ಲುಕಿಂಗ್ ಫಾರ್ ದ ಸೇಮ್ ಕ್ರೀಪರ್ ವಿಚ್ ಮಾರಾ ಆ್ಯಂಡ್ ಅಪ್ಪಣ್ಣ ಹ್ಯಾಡ್ ಟೈಡ್ ಟು ದ ನಿಯರೆಸ್ಟ್ ಟ್ರೀ. ಕೃಷ್ಣ ಹೇಳ್ತಾನೆ ಆ ಒಂದು ಡಿಸ್ಕ್ರಿಪ್ಷನನ್ನು, ಆ ಗಡ್ಡೆ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಅದನ್ನು ಕೇಳಿಸ್ಕೊಂಡ ನಮ್ಮ ರೈಟರ್ಗೆ ಅರ್ಥ ಆಗುತ್ತೆ. ಈ ಹಿಂದೆ ಮಾರ ಮತ್ತು ಅಪ್ಪಣ್ಣ ಇಬ್ಬರು ಏನೋ ಆ ಬಳ್ಳಿಯನ್ನು ತೆಗೆದುಕೊಂಡು ಹೋಗಿ ಮರಕ್ಕೆ ಕಟ್ಟಿದ್ರಲ್ವ, ಅದೇ ಬಳ್ಳಿ ಅಂತೇಳಿ ರೈಟರ್ಗೆ ಅರ್ಥ ಆಗುತ್ತೆ. ಐ ಟುಕ್ ಹಿಮ್ ಟು ದ ಪ್ಲ್ಯಾಂಟ್, ವಿ ಹ್ಯಾಡ್ ಟು ಡಿಗ್ ಕ್ವೈಟ್ ಅ ಬಿಟ್ ಟು ಗೆಟ್ ದ ಟ್ಯೂಬರ್. ನಮ್ಮ ರೈಟರ್ ಅವನನ್ನು ಕರೆದುಕೊಂಡು ಆ ಪ್ಲ್ಯಾಂಟ್, ಇವರು ಆಲ್ರೆಡಿ ನೋಡಿರ್ತಾರಲ್ವ, ಅಲ್ಲಿಗೆ ಕರೆದುಕೊಂಡು ಹೋಗ್ತಾರೆ ಮತ್ತು ಆ ಒಂದು ಗಿಡವನ್ನು ಬೇರು ಸಮೇತ ಕೀಳ್ತಾರೆ, ಅಗಿತಾರೆ. ಕೃಷ್ಣ ಗ್ರೌಂಡ್ ದಿಸ್ ರೂಟ್ ಆ್ಯಂಡ್ ಡ್ರಿಂಕ್ ಇಟ್ ವಿತ್ ದ ಮಿಲ್ಕ್. ವಿತಿನ್ ಅ ಡೇ ಹಿಸ್ ಪೈಲ್ಸ್ ಇಂಪ್ರೂವ್ಡ್. ಹಿ ವಾಸ್ ಕಂಪ್ಲೀಟ್ಲಿ ಕ್ಯೂರ್ಡ್ ಇನ್ 5 days. ಕೃಷ್ಣ ಬಿಡ್ ಗುಡ್ ಬೈ ಟು ಹೀಸ್ ಜಾಬ್ ಆ್ಯಸ್ ಎ ರಿಕ್ಷಾ ಡ್ರೈವರ್. ಆ ಒಂದು ಬೇರನ್ನು ತೆಗೆದುಕೊಂಡು ಏನು ಮಾಡ್ತಾನೆ, ಹಾಲಿನ ಜೊತೆ ಮಿಕ್ಸ್ ಮಾಡಿಕೊಂಡು ಕುಡಿತಾನೆ ಕೃಷ್ಣ. ಒಂದೇ ದಿನದಲ್ಲಿ ಸ್ವಲ್ಪ ಹುಷಾರಾಗುತ್ತೆ. 5 ದಿನಗಳು ಕಂಟಿನ್ಯೂ ಆ ಒಂದು ಚಿಕಿತ್ಸೆಯನ್ನು ಮುಂದುವರಿಸಿದಾಗ 5ನೇ ದಿನದಲ್ಲಿ ಕಂಪ್ಲೀಟಾಗಿ ಹುಷಾರಾಗ್ತಾನೆ. ಈ ಒಂದು ರಿಕ್ಷಾ ಡ್ರೈವರ್ ಆಗಿ ಏನು ಕೆಲಸ ಮಾಡ್ತಾ ಇದ್ನೋ ಆ ಒಂದು ಕೆಲಸಕ್ಕೆ ಗುಡ್ ಬೈಯನ್ನು ಹೇಳ್ತಾ ಇದ್ದಾನೆ, ಆ ಕೆಲಸವನ್ನು ಬಿಡ್ತಾ ಇದ್ದಾನೆ. ಈವನ್ ಮೋರ್ ಸ್ಟ್ರೇಂಜ್ ವಾಸ್ ವಾಟ್ ಹ್ಯಾಪನ್ ಟು ಮೀ. ನೋಡಿ, ನಮ್ಮ ರೈಟರ್ ಅವರಿಗೆ ಆದಂತಹ ಒಂದು ಸ್ವಂತ ಅನುಭವವನ್ನು ಇಲ್ಲಿ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿವರೆಗೂ ಬೇರೆ ಬೇರೆಯವರಿಗೆ ಆದಂತಹ ಅನುಭವಗಳನ್ನು ಕೇಳಿದ್ದೇವೆ. ಈಗ ನಮ್ಮ ರೈಟರ್ ಕೂಡ ಒಂದು ಎಕ್ಸ್ಪೀರಿಯನ್ಸನ್ನು ಪಡಿತಾ ಇದ್ದಾರೆ. ಏನದು? ವೆನ್ ಹಿ ಹ್ಯಾಡ್ ಡಗ್ ಅಪ್ ದ ರೂಟ್ ಐ ಏಟ್ ಜಸ್ಟ್ ಎ ಸ್ಮಾಲ್ ಪೀಸ್ ಆಫ್ ಇಟ್ ಜಸ್ಟ್ ಟು ಸಿ ಹೌ ಇಟ್ ಟೇಸ್ಟೆಡ್. ಇಟ್ ವಾಸ್ ಸ್ಲೈಟ್ಲಿ ಬಿಟ್ಟರ್. ನಮ್ಮ ರೈಟರ್ ಏನು ಮಾಡ್ತಾರೆ, ಅದನ್ನು ಬೇರು ಸಮೇತ ಕಿತ್ತಾಗ ಆ ಬೇರಿನ ಸ್ವಲ್ಪ ತುಣುಕನ್ನು ತಮ್ಮ ಬಾಯಲ್ಲಿ ಇಟ್ಕೊಳ್ತಾರೆ, ಒಂದು ಟೇಸ್ಟನ್ನು ನೋಡೋಣ ಅಂತೇಳಿ. ಅದು ಸ್ವಲ್ಪ ಬಿಟ್ಟರ್ ಅಂದರೆ ಕಹಿಯಾಗಿರ್ತಕ್ಕಂಥದ್ದು ನಮ್ಮ ರೈಟರ್ಗೆ ಅರ್ಥ ಆಗುತ್ತೆ. ಮೈ ರೈಟ್ ಹೀಲ್ ಹ್ಯಾಡ್ ಬೀನ್ ಪೇನಿಂಗ್ ಫಾರ್ ಕ್ವೈಟ್ ಸಮ್ ಟೈಮ್. ಇಫ್ ಐ ಹ್ಯಾಡ್ ಟು ವಾಕ್ ಲಾಂಗ್ ಡಿಸ್ಟೆನ್ಸಸ್ ಐ ವುಡ್ ಸ್ಟಾರ್ಟ್ ಲಿಂಪಿಂಗ್. ನಮ್ಮ ರೈಟರ್ಗೆ ಒಂದು ಸಮಸ್ಯೆ ಆ ಒಂದು ಸಂದರ್ಭದಲ್ಲಿ ಕಾಡ್ತಾ ಇರುತ್ತೆ. ಅದೇನಪ್ಪ ಅಂದರೆ ರೈಟ್ ಹೀಲ್ ಅಂದರೆ ಬಲಗಾಲಿನ ಒಂದು ಹಿಮ್ಮಡಿ ಅಂತ ಹೇಳ್ಬೋದು ನಾವು.
ಅದು ಸ್ವಲ್ಪ ನೋವನ್ನು ಅನುಭವಿಸ್ತಾ ಇರ್ತಾರೆ ಅವರು. ಸ್ವಲ್ಪ ದೂರದವರೆಗೆ ಇವರು ನಡ್ಕೊಂಡು ಹೋದರೆ ಅದಕ್ಕೆ ಇವರಿಗೆ ನೋವಾಗ್ತಾ ಇರುತ್ತೆ ಆ ಒಂದು ರೈಟ್ ಹೀಲಲ್ಲಿ. ಇನ್ ಅಡಿಷನ್ ಆಫ್ ಲೇಟ್ ದೇರ್ ವಾಸ್ ಅ ಸ್ವೆಲ್ಲಿಂಗ್ ನೆಕ್ಸ್ಟ್ ಟು ದ ಬೋನ್ ಆಫ್ ಮೈ ಹೀಲ್. ಅದ್ರ ಜೊತೆಗೆ ಸ್ವೆಲ್ಲಿಂಗ್ ಅಂದರೆ ಊದ್ಕೊಳ್ಳೋದು ಅಂತೇಳಿ, ಆ ಹಿಮ್ಮಡಿಯ ಒಂದು ಎಲುಬಿನ ಹತ್ರ ಇವರಿಗೆ ಸ್ವೆಲ್ಲಿಂಗ್ ಕೂಡ ಆಗ್ತಾ ಇರುತ್ತೆ. ದ ಸರ್ಜನ್ ಹ್ಯಾಡ್ ಸೆಡ್ ದ್ಯಾಟ್ ಇಟ್ ಹ್ಯಾಡ್ ಟು ಬಿ ಸರ್ಜಿಕಲಿ ರಿಮೂವ್ಡ್, ಬಟ್ ಐ ನೋಟಿಸ್ಡ್ ದ್ಯಾಟ್ ಅ ಫ್ಯೂ ಡೇಸ್ ಲೇಟರ್ ಐ ಹ್ಯಾಡ್ ಈಟನ್ ದ ಪೀಸ್ ಆಫ್ ಫ್ರೂಟ್, ದ ಸ್ವೆಲ್ಲಿಂಗ್ ಹ್ಯಾಡ್ ಡಿಸಪಿಯರ್ಡ್. ಇವರು ಡಾಕ್ಟರ್ ಬಳಿ ಚಿಕಿತ್ಸೆಗೆ ಮೊದಲೇ ಹೋಗಿರ್ತಾರೆ. ಆಗ ಡಾಕ್ಟರ್ ಇವರಿಗೆ ಸರ್ಜನ್ ಏನು ಹೇಳಿರ್ತಾರೆ ಅಂದರೆ ಇದನ್ನು ಆಪರೇಷನ್ ಮಾಡಿ ಅಥವಾ ಶಸ್ತ್ರಚಿಕಿತ್ಸೆ ಮಾಡಿಬಿಟ್ಟೆ ತೆಗಿಬೇಕಾಗುತ್ತೆ, ಹುಷಾರಾಗುತ್ತೆ ನಿಮಗೆ ಅಂತ ಸಜೆಸ್ಟ್ ಮಾಡಿರ್ತಾರೆ. ಯಾವಾಗ ಈ ಒಂದು ಬೇರನ್ನು ತಿಂದು ಸ್ವಲ್ಪ ದಿನ ಆಗುತ್ತೋ, ಒಂದೆರಡು ದಿನ ಆಗುತ್ತೋ, ಆಗ ಇವ್ರಿಗೆ ಅದು ಕ್ಯೂರ್ ಆಗ್ತಕ್ಕಂಥದ್ದು ಕಂಡು ಬರುತ್ತೆ. ಆ್ಯಡ್ ಈಟನ್ ದ ಪೀಸ್ ಆಫ್ ರೂಟ್ ಅಂದರೆ ಆ ಒಂದು ರೂಟನ್ನು ತಿಂದ ಕೆಲವೇ ದಿನಗಳಲ್ಲಿ ಆ ಸ್ವೆಲ್ಲಿಂಗ್ ಏನಿತ್ತೋ, ಊದ್ಕೊಳ್ಳೋದೇನಿತ್ತೋ ಅದು ಡಿಸಪಿಯರ್ಡ್, ಕಣ್ಮರೆ ಆಗುತ್ತೆ, ಇವರ ಕಾಲು ಗುಣ ಆಗ್ತಾ ಇದೆ. ಹೌ ಕ್ಯಾನ್ ಐ ಸೇ ದ್ಯಾಟ್ ದಿಸ್ ವಾಸ್ ದ ಎಫೆಕ್ಟ್ ಆಫ್ ದ ಕ್ರೀಪರ್? ಇಟ್ ಕುಡ್ ಹ್ಯಾವ್ ಬೀನ್ ಪ್ಯೂರ್ಲಿ ಆಕ್ಸಿಡೆಂಟಲ್. Even if it was so, there are various types of swelling that occur in the human body, and this particular plant may be effective on only some of them. ಎಸ್, ನಮ್ಮ ರೈಟರ್ ಇಲ್ಲಿ ಮತ್ತೊಂದು ವಿಷಯವನ್ನು ಕ್ಲಿಯರ್ ಹೇಳ್ತಾ ಇದ್ದಾರೆ. ಮೇ ಬಿ ನನ್ನ ಒಂದು ಕಾಲು ಗುಣ ಆಗಿದ್ದು ಆ ಬಳ್ಳಿಯಿಂದ ಇರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು, ಆಕ್ಸಿಡೆಂಟ್ ಆದರೂ ಹಾಗಿರ್ಬೋದು ಮೇ ಬಿ. ಅದ್ರ ಜೊತೆಗೆ ಈ ಒಂದು ಸ್ವೆಲ್ಲಿಂಗ್ ಅಂತಕ್ಕಂಥದ್ದು ಬೇರೆ ಬೇರೆ ಕಾರಣಗಳಿಂದ ಮನುಷ್ಯನ ಕಾಲಿನಲ್ಲಿ ಹುಟ್ಟಬಹುದು. ಹಾಗಾಗಿ ಯಾವ ಕಾರಣದಿಂದ ಸ್ವೆಲ್ಲಿಂಗ್ ಉಂಟಾಗಿದ್ದೇನೋ ಮತ್ತು ಯಾವ ಮೆಡಿಷನ್ ತೆಗೆದುಕೊಂಡ್ರೆ ಅದು ಗುಣ ಆಗುತ್ತೋ ಯಾರಿಗೆ ಗೊತ್ತು. ಸೊ ಇದೇ ಬಳ್ಳಿಯಿಂದ ಆಗಿದೆ ಅಂತೇಳಿ 100% ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಹೂ ಈಸ್ ಗೋಯಿಂಗ್ ಟು ಡೂ ರಿಸರ್ಚ್ ಇನ್ ಟು ಆಲ್ ದೀಸ್ ಆಸ್ಪೆಕ್ಟ್ಸ್? ಸೊ ಅದನ್ನು ಕಂಡುಹಿಡಿಬೇಕು ಅಂದರೆ ರಿಸರ್ಚೇ ಮಾಡಬೇಕು. ಆದರೆ ರಿಸರ್ಚ್ ಮಾಡ್ತಕ್ಕಂಥವ್ರು ಯಾರು? ಫಾರ್ ಪೀಪಲ್ ಲೈಕ್ ಮಾರ, ರಿಸರ್ಚ್ ಈಸ್ ಆಫ್ ನೋ ಇಂಪಾರ್ಟೆನ್ಸ್ ಎಟ್ ಆಲ್. ಮಾರನಂತಹ ಅನೇಕ ವ್ಯಕ್ತಿಗಳು ಅಂದರೆ ಆ ಬಳ್ಳಿಗಳ ಬಗ್ಗೆ, ಎಲೆಗಳ ಬಗ್ಗೆ ಏನು ತಿಳ್ಕೊಂಡಿರ್ತಾರೋ ಅವ್ರಿಗೆ ರಿಸರ್ಚ್ನ ಅವಶ್ಯಕತೆಯೇ ಇಲ್ಲ, ಅದರ ಇಂಪಾರ್ಟೆನ್ಸ್ ಕೂಡ ಗೊತ್ತಿರೋದಿಲ್ಲ ಅವ್ರಿಗೆ. ಈವನ್ ದ ಮಲಯಾಳಿ ಗಾಡ್ ಮ್ಯಾನ್ ಶೇರ್ಡ್ ಹಿಸ್ ನಾಲೆಡ್ಜ್ ವಿತ್ ಕೃಷ್ಣ ಓನ್ಲಿ ಬಿಕಾಸ್ ಹಿ ವಾಸ್ ಟೂ ಓಲ್ಡ್ ಆ್ಯಂಡ್ ವೀಕ್, ಆರ್ ಎಲ್ಸ್ he would have gone to the forest himself and given Krishna the medicine as a secret potion. ನೋಡಿ, ಆ ಮಲಯಾಳಿ ಸಾಧು ಏನಿದ್ನೋ ಅವನಿಗೂ ಕೂಡ ಅನೇಕ ಸಸಿಗಳ ಬಗ್ಗೆ ಮೇ ಬಿ ಗೊತ್ತಿರ್ಬೋದು. ಈಗ ಅವನು ಕೃಷ್ಣನಿಗೆ ಆ ಒಂದು ಗಿಡದ ಬಗ್ಗೆ ಅಥವಾ ಒಂದು ಬೇರಿನ ಬಗ್ಗೆ ವಿವರಣೆ ಕೊಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಅವನಿಗೆ ಈಗ ಆ ಒಂದು ಫಾರೆಸ್ಟ್ಗೆ ತಾನೇ ಹೋಗಿಬಿಟ್ಟು ತರ್ತಕ್ಕಂತಹ ಶಕ್ತಿ ಇಲ್ಲ. ಸೊ ಅವನಿಗೆ ಶಕ್ತಿಯ ಕೊರತೆಯಿಂದ ಅವನೇನು ಮಾಡಿದ್ದಾನೆ, ಈಗ ಕೃಷ್ಣನಿಗೆ ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ದಾನೆ. ಇಲ್ಲ ಅಂದರೆ ಅವನೇ ಹೋಗ್ತಿರ್ತಿದ್ದ, ಅದರ ನಾಲೆಡ್ಜನ್ನು ಕೃಷ್ಣನ ಜೊತೆ ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಅನಿವಾರ್ಯವಾಗಿ ಅವನು ಹೇಳಿಬಿಟ್ಟಿದ್ದಾನೆ. ಹಾಗಾಗಿ ಇಂತಹ ವ್ಯಕ್ತಿಗಳು ನಾಲೆಡ್ಜನ್ನು ಶೇರ್ ಮಾಡಿದರೆ ಮಾತ್ರ ಅದರ ಮಾಹಿತಿ ಸಿಗಬಹುದು ಅಂತಕ್ಕಂಥದ್ದನ್ನು ರೈಟರ್ ಹೇಳ್ತಾ ಇದ್ದಾರೆ. ಒನ್ ಆಫ್ ದ ಪ್ರಾಬ್ಲಮ್ಸ್ ಇಸ್ ದ್ಯಾಟ್ ದೀಸ್ ನೇಟಿವ್ ಡಾಕ್ಟರ್ಸ್ ಬಿಲೀವ್ ದ್ಯಾಟ್ ಇಫ್ ದೇ ಟೋಲ್ಡ್ ಅದರ್ಸ್ ಅಬೌಟ್ ದೇರ್ ಮೆಡಿಷನ್ಸ್, ದ ಮೆಡಿಷನ್ಸ್ ವುಡ್ ಲೂಸ್ ದೇರ್ ಪೊಟೆನ್ಸಿ. ಇನ್ನೊಂದು ಕಾರಣವನ್ನು ಇಲ್ಲಿ ನಮ್ಮ ರೈಟರ್ ಕೊಡ್ತಾ ಇದ್ದಾರೆ. ಯಾಕೆ ಆ ಒಂದು ಗಿಡ ಬಳ್ಳಿಗಳ ಒಂದು ಔಷಧೀಯ ಗುಣಗಳ ಬಗ್ಗೆ ಯಾರು ತಿಳ್ಕೊಂಡಿರ್ತಾರೋ ಅವರು ತಮ್ಮ ನಾಲೆಡ್ಜನ್ನು ಯಾಕೆ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂದರೆ, ಒಂದು ವೇಳೆ ಆ ನಾಲೆಡ್ಜನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಂಡ್ಬಿಟ್ರೆ ಆ ಒಂದು ಮೆಡಿಷನ್ಸ್ ಪ್ಲ್ಯಾಂಟ್ಸ್ ಏನಿರ್ತವೋ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಬಿಡ್ತವೆ, ಆಗ ಅವು ವರ್ಕ್ ಆಗೋದಿಲ್ಲ ಅಂತಕ್ಕಂತಹ ಒಂದು ಮೂಢನಂಬಿಕೆಯಿಂದಲೂ ಸಹ ಅನೇಕ ಜನಗಳು ಆ ಒಂದು ಮೆಡಿಸಿನಲ್ ಕ್ರೀಪರ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಬಿಕಾಸ್ ಆಫ್ ದಿಸ್ ಬಿಲೀಫ್ ಇಂಡಿಯಾಸ್ ನೇಟಿವ್ ಮೆಡಿಸಿನಲ್ ಸಿಸ್ಟಮ್ಸ್ ಆರ್ ಆನ್ ದ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್. ಈ ರೀತಿಯ ಅನೇಕ ಕಾರಣಗಳಿಂದ, ಅಂದರೆ ವ್ಯಕ್ತಿಗಳು ತಮ್ಮ ನಾಲೆಡ್ಜನ್ನು ಶೇರ್ ಮಾಡ್ಕೊಳ್ಳದೇ ಇರೋದ್ರಿಂದ ನಮ್ಮ ಭಾರತ ದೇಶದ ಅನೇಕ ಔಷಧೀಯ ಸಸ್ಯಗಳ ಬಗ್ಗೆ ಮಾಹಿತಿ ಕಳೆದು ಹೋಗ್ತಾ ಇದೆ. ಅದನ್ನು ನಾವೇನೇ ಹಾಳು ಮಾಡ್ತಾ ಇದ್ದೇವೆ ಅನ್ನೋದನ್ನು ನಮ್ಮ ರೈಟರ್ ಇಲ್ಲಿ ಸ್ವಲ್ಪ ಬೇಸರದಿಂದನೇ ಹೇಳ್ತಾ ಇದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋ ನಿಮಗೆ ಈ ಲೆಸನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಹೆಚ್ಚಿನ ಲೆಸನ್ಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್, ಕೀಪ್ ಲರ್ನಿಂಗ್. ಬಾಯ್ ಬಾಯ್.